ಕ್ಲಾಸ್ನಲ್ಲಿ ಈಕ್ವೇಷನ್ಸ್ ರೆಡ್ಯೂಸಿಬಲ್ ಟು ಸಿಂಪಲ್ ಈಕ್ವೇಷನ್ ಫಾರ್ಮ್ಸ್ ಅಂತ ಹೇಳ್ಬಿಟ್ಟು ನಾನು ಒಂದೆರಡು ಸ್ವಲ್ಪ ಲೆಕ್ಕಗಳು ತೋರಿಸಿದ್ದೆ. ಅದರಲ್ಲಿ ಬೈನಾಮಿಯಲ್ ಎಕ್ಸ್ಪ್ರೆಷನ್ಸ್ ಮಲ್ಟಿಪ್ಲಿಕೇಶನ್ ಬಂದರೆ ಫೈನಲ್ ಆಗಿ ಸಿಂಪ್ಲಿಫೈ ಮಾಡೋದು ಹೇಗೆ ಅಂತ ತೋರಿಸಿದ್ದೆ. ಹಾಗೇನೇ ಫ್ರ್ಯಾಕ್ಷನಲ್ ಕೋಎಫಿಷಿಯೆಂಟ್ಸ್ ಇದ್ದರೆ, ಅಂದರೆ ಈ ಏನು ಬೈನಾಮಿಯಲ್ ಎಕ್ಸ್ಪ್ರೆಷನ್ ಇರುತ್ತೆ ಅವುಗಳ ಕೋಎಫಿಷಿಯೆಂಟ್ ಫ್ರ್ಯಾಕ್ಷನ್ಸ್ ಇದ್ದರೆ ಫೈನಲಿ ಇಟ್ ವಿಲ್ ರೆಡ್ಯೂಸ್ ಟು ಸಿಂಪ್ಲಿಫೈಯಿಂಗ್ ಫ್ರ್ಯಾಕ್ಷನ್ಸ್, ನ್ಯೂಮರಿಕಲ್ ಫ್ರ್ಯಾಕ್ಷನ್ಸ್ ಅನ್ನೋ ಥರ ತೋರಿಸಿ ಆ ಥರದ ಲೆಕ್ಕನೂ ತೋರಿಸಿದ್ದೆ. ಸೊ ಫೈನಲಿ ಒಂಥರ ಈ ಕ್ರಾಸ್ ಮಲ್ಟಿಪ್ಲಿಕೇಶನ್ ಸ್ಟೇಜಿಗೆ ಬಂದರೆ ಎಕ್ಸ್ ಅನ್ನೋ ಬೆಲೆ ಕಂಡುಹಿಡಿಯೋಕ್ಕಾಗತ್ತೆ ಅಂತ ಹೇಳಿ ತೋರಿಸಿದ್ದೆ. ಹಾಗೆ ಡೆಸಿಮಲ್ ಫ್ರ್ಯಾಕ್ಷನ್ ಕೋಎಫಿಷಿಯೆಂಟ್ಸ್ ಇದ್ರೂ ಹೇಗೆ ಮಾಡೋದು ಅಂತ ತೋರಿಸಿದ್ದೆ. ಸೊ ಇವತ್ತು ಇನ್ನೊಂದು ಸ್ವಲ್ಪ ಅದೇ ಥರದ್ದು ಟೈಪ್ಸು, ಇನ್ನೊಂದು ಬೇರೆ ಥರ ಟೈಪ್ಸು. ಸೊ ಇವತ್ತು ಈ ಪ್ರತಿ ಒಂದು ಎಕ್ಸ್ಪ್ರೆಷನಲ್ಲಿ ಆಲ್ಜಿಬ್ರಾಯಿಕ್ ಬೈನಾಮಿಯಲ್ ಎಕ್ಸ್ಪ್ರೆಷನ್ನು ಒಂದು ಡಿನಾಮಿನೇಟರ್ನಲ್ಲಿದ್ದರೆ ಹೇಗೆ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋದು ಅಂಥೇಳಿ ಆ ಥರದ್ದು ಒಂದು ಸ್ವಲ್ಪ ಲೆಕ್ಕಗಳನ್ನ ಇವತ್ತು ನೋಡೋಣ. ಸೊ ಫಸ್ಟ್ ಒಂದು ಸಿಂಪ್ಲೆಸ್ಟ್ ಸ್ಟೇಜಿಂದ ಒಂದು ಸ್ವಲ್ಪ ದೊಡ್ಡ ಲೆಕ್ಕಕ್ಕೆ ಹೋಗೋಣ. ಸೊ ಇದೆಷ್ಟನೇ ಲೆಕ್ಕ? ಇದು 5th ಪ್ರಾಬ್ಲಮ್, ಪ್ರಾಬ್ಲಮ್ ನಂಬರ್ 5. ಸೊ ಇಲ್ಲಿ ಈ ಪ್ರಾಬ್ಲಮ್ ಅಲ್ಲಿ ಹೇಗೆ ಕೊಟ್ಟಿದ್ದಾರೆ? ಸಾಲ್ವ್ ಸೆವೆನ್ ಬೈ ಒಂದು ಬೈನಾಮಿಯಲ್ ಎಕ್ಸ್ಪ್ರೆಷನ್. ನ್ಯೂಮರೇಟರ್ನಲ್ಲಿ 7, ಡಿನಾಮಿನೇಟರ್ಲಿ 6x - 17. ಇದು ಲೆಫ್ಟ್ ಹ್ಯಾಂಡ್ ಸೈಡ್ ಎಕ್ಸ್ಪ್ರೆಷನ್ನು. ರೈಟ್ ಹ್ಯಾಂಡ್ ಸೈಡ್ನಲ್ಲಿ ನ್ಯೂಮರೇಟರಲ್ಲಿ 3 ಇದೆ, ಡಿನಾಮಿನೇಟರಲ್ಲಿ ಒಂದು ಬೈನಾಮಿಯಲ್ ಎಕ್ಸ್ಪ್ರೆಷನ್. ಬೈನಾಮಿಯಲ್ ಅಂದರೆ ಒಂದು ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನಲ್ಲಿ 2 ಟರ್ಮ್ ಇರೋದು. ಆ ಟರ್ಮ್ಗೆ ನ್ಯೂಮರಿಕಲ್ ಕೋಎಫಿಷಿಯೆಂಟು ಆಲ್ಜಿಬ್ರಾಯಿಕ್ ವೇರಿಯಬಲ್ ಇರ್ಬೋದು ಅಥವಾ ಬರೀ ನ್ಯೂಮರಿಕಲ್ ವ್ಯಾಲ್ಯೂ ಇರ್ಬೋದು. ಸೊ ಈಗ 4x - 13 ಅನ್ನೋದು ಒಂದು ಬೈನಾಮಿಯಲ್ ಎಕ್ಸ್ಪ್ರೆಷನ್. ಸೊ ಈ ಥರ ಕೊಟ್ಟಾಗ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು, ಸೊ ಇದನ್ನ ಈ ಸಿಂಪ್ಲೆಸ್ಟ್ ಅಂದರೆ ಈಕ್ವಲ್ಸ್ ಎಡಗಡೆಗೆ ಒಂದು ಫ್ರಾಕ್ಷನ್ ವಿತ್ ಡಿನಾಮಿನೇಟರ್ ಆಸ್ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್. ಈಕ್ವೇಷನ್ RHS ನಲ್ಲೂ ಅದೇ ಥರ ನ್ಯೂಮರೇಟರ್ ಅಲ್ಲಿ ಅಂಕಿ, ಡಿನಾಮಿನೇಟರ್ ಒಂದು ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್. ಈ ಥರದ ಸ್ಟೇಜು. ದಿಸ್ ಈಸ್ ದಿ ಸಿಂಪ್ಲೆಸ್ಟ್ ಫಾರ್ಮ್ ಆಫ್ ಎ ಪ್ರಾಬ್ಲಮ್ ಇನ್ ವಿಚ್ ಅನ್ನೋನ್ ಇನ್ ದಿ ಬೈನಾಮಿಯಲ್ ಈಸ್ ಇನ್ ದಿ ಡಿನಾಮಿನೇಟರ್. ಆ ಥರ ಬಂದಾಗ we should use the principle of cross multiplication. ಅಂದರೆ ರೈಟ್ ಹ್ಯಾಂಡ್ ಸೈಡ್ ಡಿನಾಮಿನೇಟರು ಲೆಫ್ಟ್ ಹ್ಯಾಂಡ್ ಸೈಡಿಗೆ ಟ್ರಾನ್ಸ್ಪೋಸ್ ಮಾಡಿದ್ರೆ ನ್ಯೂಮರೇಟರ್ ಬರುತ್ತೆ. ಹಾಗೆ ಲೆಫ್ಟ್ ಹ್ಯಾಂಡ್ ಸೈಡ್ ಡಿನಾಮಿನೇಟರ್ನ ರೈಟ್ ಹ್ಯಾಂಡ್ ಸೈಡಿಗೆ ತೊಗೊಂಡೋದ್ರೆ ಈ ಡಿನಾಮಿನೇಟರ್ ರೈಟ್ ಹ್ಯಾಂಡ್ ಸೈಡಲ್ಲಿ ನ್ಯೂಮರೇಟರ್ ಆಗುತ್ತೆ. ಸೊ ದೇರ್ ಫೋರ್ ವಾಟ್ ಯು ಡೂ ಈಸ್, ಈ ನ್ಯೂಮರಿಕಲ್ ಕೋಎಫಿಷಿಯೆಂಟ್ 7 ಹಾಗೆ ಉಳಿಸ್ಕೊಂಡು ರೈಟ್ ಹ್ಯಾಂಡ್ ಸೈಡಲ್ಲಿ ಡಿನಾಮಿನೇಟರ್ ಎಕ್ಸ್ ಎಕ್ಸ್ಪ್ರೆಷನ್ ಇರೋ ಥರದ್ದು ಏನಿದೆ ಆ ಡಿನಾಮಿನೇಟರ್ನ ಟ್ರಾನ್ಸ್ಪೋಸ್ ಟು ಲೆಫ್ಟ್ ಹ್ಯಾಂಡ್ ಸೈಡ್ ಸೊ ದಟ್ ಇಟ್ ಬಿಕಮ್ಸ್ ನ್ಯೂಮರೇಟರ್. ಸಿಮಿಲರ್ಲಿ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿರೋ ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ನ ಟ್ರಾನ್ಸ್ಪೋಸ್ ಇಟ್ ಟು ದಿ ನ್ಯೂಮರೇಟರ್ ಆಫ್ ದಿ ರೈಟ್ ಹ್ಯಾಂಡ್ ಸೈಡ್. ನ್ಯೂಮರೇಟರ್ ರೈಟ್ ಹ್ಯಾಂಡ್ ಸೈಡ್ ಟ್ರಾನ್ಸ್ಪೋಸ್ ಮಾಡಿದ್ರೆ ನ್ಯೂಮರೇಟರ್ ಆಗುತ್ತೆ. ಸೊ ಇದನ್ನ ದಿಸ್ ಈಸ್ ವಾಟ್ ವಿ ಕಾಲ್ ಕ್ರಾಸ್ ಮಲ್ಟಿಪ್ಲಿಕೇಶನ್. ಕ್ರಾಸ್ ಮಲ್ಟಿಪ್ಲಿಕೇಶನ್ ಅಲ್ಲಂದ್ರೆ ಏನಾಗುತ್ತೆ? LHS to RHS ಅಥವಾ RHS to LHS ಆದಾಗ ನ್ಯೂಮರೇಟರ್ ಆಫ್ LHS ಕ್ಯಾನ್ ಗೋ ಟು ಡಿನಾಮಿನೇಟರ್ ಆಫ್ RHS ಅಥವಾ ಡಿನಾಮಿನೇಟರ್ ಆಫ್ LHS ಕ್ಯಾನ್ ಗೋ ಟು ನ್ಯೂಮರೇಟರ್ ಆಫ್ RHS. ಅದು ದಟ್ ಈಸ್ ಹೌ ಟ್ರಾನ್ಸ್ಪೋಸಿಂಗ್ ಹ್ಯಾಪನ್ಸ್. ದೇರ್ಫೋರ್ ವಿ ವಿಲ್ ಸೇ by cross multiplication ಅಂದ್ರೆ ಟ್ರಾನ್ಸ್ಪೋಸಿಂಗ್ ನ್ಯೂಮರೇಟರ್ಸ್ ಅಂಡ್ ಡಿನಾಮಿನೇಟರ್ಸ್, ಅದಕ್ಕೆ ನೋಡಿ ಅದನ್ನ ಹೆಂಗೆ ಬರಿತೀವಿ ಅಂತಂತಂದ್ರೆ ಸಾಮಾನ್ಯ ವಿ ಜಸ್ಟ್ ಟ್ರೈ ಟು ಪುಟ್ ಎನ್ ಆರೋ ಹೆಡ್ ಲೈಕ್ ದಿಸ್. ಸೊ ಈ 4x ಅನ್ನೋದು ನ್ಯೂಮರೇಟರ್ಗೆ ಹೋಗುತ್ತೆ, ಈ 6x ಅನ್ನೋದು ನ್ಯೂಮರೇಟರ್ಗೆ ಹೋಗುತ್ತೆ. ದಿಸ್ ಈಸ್ ವಾಟ್ ವಿ ಕಾಲ್ ಎ ಕ್ರಾಸ್ ಮಲ್ಟಿಪ್ಲಿಕೇಶನ್. ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ 7 into 4x - 3 13 ಅಂತ ಆಗುತ್ತೆ. ಈ ಕಡೆಗೆ 3 ಹಾಗೆ ಇದೆ,
ನೋಡಿ, ಈ ಬ್ರಾಕೆಟ್ ಹಾಕೋದನ್ನ ಕಲಿಯೋದು ಬಹಳ ಇಂಪಾರ್ಟೆಂಟ್. 3 ಇಂಟು ಅಂದ್ರೆ ಇಡೀ 6x-17 ಅನ್ನೋ ಒಂದು ಎಂಟೈರ್ ಎಕ್ಸ್ಪ್ರೆಷನ್ನು ನ್ಯೂಮರೇಟರ್ಗೆ ಹೋಗಿ ಅದಷ್ಟು ಇದ್ರೆ ಈ 6x-17 ಅಷ್ಟನ್ನು 3 ಗುಣಿಸ್ಬೇಕು. ಸೊ 3 ಹ್ಯಾಸ್ ಟು ಮಲ್ಟಿಪ್ಲೈ ದಿ ಎಂಟೈರ್ ಬೈನಾಮಿಯಲ್ 6-x-17. ಸೊ 3 ಇದಿಷ್ಟನ್ನು ಗುಣಿಸ್ಬೇಕು ಅನ್ಬೇಕಾದ್ರೆ ಅದಷ್ಟನ್ನು ಒಂದು ಬ್ರಾಕೆಟ್ ಅಲ್ಲಿ ಹಾಕಿದ್ರೆ ಅವಾಗ ಇಟ್ ಈಸ್ ಎನ್ ಆಬ್ಜೆಕ್ಟ್. ಸಿಮಿಲರ್ಲಿ ಇಲ್ಲಿ 7 ಅನ್ನೋದು 4x-13 ಇದಿಷ್ಟನ್ನು ಗುಣಿಸ್ಬೇಕು, ಅದರಿಂದ ಅದಕ್ಕೆ ಬ್ರಾಕೆಟ್ ಹಾಕಬೇಕು. ಸೊ ಇನ್ಸರ್ಟಿಂಗ್ ಎ ಬ್ರಾಕೆಟ್ ಟು ಸಿ ದಟ್ 7 multiplies all of 4x-13 when it comes to numerator by transposing. Transpose ಮಾಡಿ 4x-13 ನ ಲೆಫ್ಟ್ ಹ್ಯಾಂಡ್ ಸೈಡ್ ನ್ಯೂಮರೇಟರ್ ಕಳಿಸಿದಾಗ ನ್ಯೂಮರೇಟರ್ ಅಲ್ಲಿರೋ 7 4x-13 ಎರಡನ್ನೂ ಗುಣಿಸ್ಬೇಕು. ಅದಕ್ಕೋಸ್ಕರ 4x-13 ಬ್ರಾಕೆಟ್ ಅಲ್ಲಿ ಹಾಕಬೇಕು. 6x-17 ಈ ಕಡೆ ರೈಟ್ ಹ್ಯಾಂಡ್ ಸೈಡ್ ನ್ಯೂಮರೇಟರ್ ಹೋದಾಗ ಅದಕ್ಕೂ ಬ್ರಾಕೆಟ್ ಹಾಕಬೇಕು. ಇದು ಬಹಳ ಇಂಪಾರ್ಟೆಂಟ್ ಸ್ಟೆಪ್, ಇದರಲ್ಲಿ ಮಿಸ್ಟೇಕ್ ಮಾಡಬಾರ್ದು. ಓಕೆ, ಸೊ ಈಗ ಸ್ಟ್ರೈಟ್ ಫಾರ್ವರ್ಡ್ ಆಗೋಯ್ತು. ಏನ್ ಮಾಡೋದು? ಲೆಫ್ಟ್ ಹ್ಯಾಂಡ್ ಸೈಡು ಮತ್ತೆ a ಇಂಟು ಬಿ ಪ್ಲಸ್ ಸಿ ಅಂದ್ರೆ ಎ ಬಿ ಪ್ಲಸ್ ಎ ಸಿ ಅಂದ್ರೆ ಡಿಸ್ಟ್ರಿಬ್ಯೂಟಿವ್ ಲಾ. 7 4x ಮಲ್ಟಿಪ್ಲೈ ಮಾಡಬೇಕು, 7 13 ಮಲ್ಟಿಪ್ಲೈ ಮಾಡಬೇಕು. ಸೊ ಆಲ್ಜಿಬ್ರಾದಲ್ಲಿ ಮಲ್ಟಿಪ್ಲೈ ಮಾಡ್ಬೇಕಾದ್ರೆ 3 ವಿಚಾರ ಇರುತ್ತೆ. ಒಂದು ಮಲ್ಟಿಪ್ಲಿಕೇಶನ್ ಆಫ್ ಸೈನ್, ಇನ್ನೊಂದು ಮಲ್ಟಿಪ್ಲಿಕೇಶನ್ ಆಫ್ ನ್ಯೂಮರಿಕಲ್ ಕೋಎಫಿಷಿಯಂಟ್, ಇನ್ನೊಂದು ಮಲ್ಟಿಪ್ಲಿಕೇಶನ್ ಆಫ್ ಆಲ್ಜಿಬ್ರೈಕ್ ವೇರಿಯೇಬಲ್ಸ್. ಸೊ ಫಸ್ಟ್ 7 4x ಮಾಡ್ಬೇಕಾದ್ರೆ ಸೈನ್ 7ಕ್ಕೂ ಪ್ಲಸ್ ಇದೆ, 4xಗೂ ಪ್ಲಸ್ ಇದೆ, ಪ್ಲಸ್ ಇಂಟು ಪ್ಲಸ್ ಪ್ಲಸ್. ನ್ಯೂಮರಿಕಲ್ ಕೋಎಫಿಷಿಯಂಟ್ ಮಲ್ಟಿಪ್ಲೈ ಮಾಡಿದ್ರೆ 7 4 28. 7 ಪಕ್ಕ ಎಕ್ಸ್ ಇಲ್ಲ, ಈ ಕಡೆ ಬರೀ ಎಕ್ಸ್ ಇದೆ, ಅದರಿಂದ ಇಷ್ಟೇ ಗುಣಿಸುತ್ತೆ. ಸೊ 7 4 28 ಎಕ್ಸ್. ನೆಕ್ಸ್ಟ್ 13 ಗುಣಿಸ್ಬೇಕಾದ್ರೆ 7ಕ್ಕೆ ಪ್ಲಸ್ 13ಕ್ಕೆ ಮೈನಸ್, ಪ್ಲಸ್ ಇಂಟು ಮೈನಸ್ ಮೈನಸ್. 13 7 91. ಸೊ ಮಗ್ಗಿ ಇಲ್ಲರ 7 3 21, 7 1 2 9 ಅಂತ ಇಡಬೇಕು. ಈಕ್ವಲ್ಸ್. ಅದೇ ಥರನೇ ರೈಟ್ ಹ್ಯಾಂಡ್ ಸೈಡ್ ಅಲ್ಲೂ ಪ್ಲಸ್ 3 ಇಂದ ಪ್ಲಸ್ 6x ಮೈನಸ್ 17 ಗುಣಿಸ್ಬೇಕು. ಸೊ ಫಸ್ಟ್ 6x 3ರಿಂದ ಗುಣಿಸ್ಬೇಕಾದ್ರೆ ಪ್ಲಸ್ ಇಂಟು ಪ್ಲಸ್ ಪ್ಲಸ್, 3 6 18, 1 ಇಂಟು ಎಕ್ಸ್ ಅಂತ ಅನ್ಕೊಳ್ಳೋದು. 1 ಇಂಟು ಎಕ್ಸ್ ಅಂದ್ರೆ ಏನು? 3 ಪಕ್ಕ x⁴0 ಇದೆ ಅಂತ ಅರ್ಥ. x⁴0 ಇಂಟು ಎಕ್ಸ್ ಅಂದ್ರೆ ಎಕ್ಸ್. ಮತ್ತೆ ಮೈನಸ್ 17 ಗುಣಿಸ್ಬೇಕಾದ್ರೆ ಇಲ್ಲಿ ಪ್ಲಸ್ 3 ಇದೆ, ಪ್ಲಸ್ ಇಂಟು ಮೈನಸ್ ಮೈನಸ್. 17 3 51. ಈಗೇನ್ ಮಾಡಬೇಕು? ಎಕ್ಸ್ಗಳು ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಇರೋದನ್ನೆಲ್ಲ ಲೆಫ್ಟಿಗೆ ತಂದ್ಕೊಳ್ಳೋದು, ನ್ಯೂಮರಿಕಲ್ ವ್ಯಾಲ್ಯೂಸ್ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಇರೋದನ್ನೆಲ್ಲ ರೈಟ್ ಹ್ಯಾಂಡಿಗೆ ಟ್ರಾನ್ಸ್ಪೋಸ್ ಮಾಡೋದು. ಸೊ ಈಗ ಅಡಿಷನ್ ಟ್ರಾನ್ಸ್ಪೋಷನ್, ಸಬ್ಟ್ರಾಕ್ಷನ್ ಟ್ರಾನ್ಸ್ಪೋಸಿಂಗ್ ಈ ಕೇಸಿಗೆ ಬಂತು. ಫಸ್ಟ್ ಸ್ಟೆಪ್ ಅಲ್ಲಿ ಏನಿತ್ತು? ಟ್ರಾನ್ಸ್ಪೋಸಿಂಗ್ ದಿ ಕೋಎಫಿಷಿಯಂಟ್ಸ್ ಅಥವಾ ಟ್ರಾನ್ಸ್ಪೋಸಿಂಗ್ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ ಇರುತ್ತೆ, ಅದು ಕ್ರಾಸ್ ಮಲ್ಟಿಪ್ಲಿಕೇಶನ್ ಆಗ್ತಿತ್ತು. ಕ್ರಾಸ್ ಮಲ್ಟಿಪ್ಲಿಕೇಶನ್ ನ್ಯೂಮರೇಟರ್ ಡಿನಾಮಿನೇಟರ್, ಡಿನಾಮಿನೇಟರ್ ನ್ಯೂಮರೇಟರ್. ಈಗ ಅಡಿಷನ್ಸ್ ಇದೆ ಟ್ರಾನ್ಸ್ಪೋಸ್ ಮಾಡೋದಕ್ಕೆ. ದೇರ್ ಫೋರ್ ನಮ್ಗೆ ಬೇಕಾಗಿರೋದು ಅನ್ನೋನ್ನೆಲ್ಲ ಲೆಫ್ಟ್ ಹ್ಯಾಂಡ್ ಸೈಡಿಗೆ ಸಿಂಪ್ಲಿಫೈ ಮಾಡ್ಕೊಳ್ಳೋದು, ನ್ಯೂಮರಿಕಲ್ ವ್ಯಾಲ್ಯೂ ನೋನ್ಸ್ನೆಲ್ಲ ರೈಟ್ ಹ್ಯಾಂಡ್ ಸೈಡಿಗೆ ತೊಗೊಂಡೋಗೋದು. ಸೊ ಫಸ್ಟ್ 28x ಅಂತ ಇಲ್ಲಿ ಬರ್ಕೊಳ್ಳೋದು, ಈ ಮೈನಸ್ 91 ಅನ್ನ ಆ ಕಡೆಗೆ ಟ್ರಾನ್ಸ್ಪೋಸ್ ಮಾಡೋದು, ಈ 18x ಅನ್ನ ಈ ಕಡೆಗೆ ತಂದ್ಕೊಂಡ್ರೆ ಎಷ್ಟು ಬರುತ್ತೆ ಅಂತ ನೋಡೋದು. ಸೊ 18x ಪ್ಲಸ್ ಇದು ಟ್ರಾನ್ಸ್ಪೋಸ್ ಆಗಿ ಬಂದ್ರೆ ಮೈನಸ್ 18x ಈಕ್ವಲ್ಸ್ ಇಲ್ಲಿ ಮೈನಸ್ 91 ಈ ಕಡೆಗೆ ಬಂದ್ರೆ ಎಷ್ಟಾಗುತ್ತೆ? ಪ್ಲಸ್ 91. ಇಲ್ಲಿ ಇನ್ನೊಂದು ಮೈನಸ್ 51 ಇದೆ. ದೇರ್ ಫಾರ್ ಎಕ್ಸ್ ಟರ್ಮ್ದು ನ್ಯೂಮರಿಕಲ್ ಕೋಎಫಿಷಿಯಂಟ್ಸ್ ಅನ್ನ ಕೂಡೋದು ಕಳೆಯೋದು ಮಾಡಬೇಕು. ಸೊ ಕೂಡೋದು ಕಳೆಯೋದು ಮಾಡ್ಬೇಕಾದ್ರೆ ಲೈಕ್ ಟರ್ಮ್ಸ್. ಸೊ ಇದು ದಿಸ್ ಇಸ್ ಕಾಲ್ಡ್ ಎಕ್ಸ್ ಟರ್ಮ್. ಈ ಎಕ್ಸ್ ಟರ್ಮಿನ ಬೆಲೆ ಎಷ್ಟು? 28x. ಇದು ಎಕ್ಸ್ ಟರ್ಮ್, ಇದ್ರ ಬೆಲೆ ಎಷ್ಟು? ಮೈನಸ್ 18. ಹಾಗೆ ಸೊ 28x ಅಲ್ಲಿ 18x ಕಳೆದ್ರೆ 10x ಹತ್ರ. ಸೊ ಎಕ್ಸ್ ಅಂದ್ರೆ 28 ಮೈನಸ್ 18 ಮಾಡೋದು ಈಕ್ವಲ್ಸ್ 91 ಮೈನಸ್ 51. 1 0 9 4. ದೇರ್ ಫೋರ್ ಎಕ್ಸ್ ಇಸ್ ಈಕ್ವಲ್ ಟು 4. ಇದು ಸಿಂಪಲ್ ಲೆಕ್ಕ. ಇದು ನಿಮ್ಮ NCERT ಬುಕ್ ಲೆವೆಲ್ ಅಲ್ಲೂ ಇರುತ್ತೆ. ಸೊ ನೆಕ್ಸ್ಟು ಇನ್ನೊಂದು ಸ್ವಲ್ಪ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಒಂದು LCM ಕಂಡುಹಿಡಬೇಕು, ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಒಂದು LCM ಕಂಡುಹಿಡಬೇಕು. ಆ ಥರದ್ದೊಂದು ಲೆಕ್ಕ ಮಾಡೋಣ. ಆರು ಸೊ ಇದನ್ನು
ಸಿಂಪಲ್ ಪ್ರಾಬ್ಲಮ್ ಅಬ್ಸರ್ವ್ ಮಾಡಿ ಹೇಗಿದೆ ಅಂತ ಹೇಳ್ಬಿಟ್ಟು ಈಗ ಲೆಕ್ಕಾರ. ಸೊ ಇವಾಗ ಏನಿದೆ, ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಎರಡು ಎಕ್ಸ್ಪ್ರೆಷನ್ಸ್ ಇದೆ. ಒಂದು 8x - 19 ಡಿವೈಡೆಡ್ ಬೈ 4x - 10 ಅಂತ, -1/2 ಅಂತ ಒಂದು ಬರೀ ನ್ಯೂಮರಿಕಲ್ ಕೋಎಫಿಷಿಯಂಟ್ ಇದೆ. ರೈಟ್ ಹ್ಯಾಂಡ್ ಸೈಡ್ ನಲ್ಲಿ 3x - 4/2x + 1 ಅಂತಿದೆ. ಅಂದ್ರೆ ಈಗೇನಾಯ್ತು, ನ್ಯೂಮರೇಟರ್ ನಲ್ಲೂ ಒಂದು ಅಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್, ಡಿನಾಮಿನೇಟರ್ ನಲ್ಲೂ ಒಂದು ಅಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಈ ತರ ಬಂದಿದೆ. ಲೆಫ್ಟ್ ಹ್ಯಾಂಡ್ ಸೈಡ್ ನಲ್ಲಿ ಆ ತರ ಅಲ್ಲದೆ ಜೊತೆಗೆ ಇನ್ನೊಂದು ವ್ಯಾಲ್ಯೂನು ಕೊಟ್ಟಿದ್ದಾರೆ. ಸೊ ಹೇಗೆ ಮಾಡೋದು? ಫಸ್ಟ್ ಲೆಫ್ಟ್ ಹ್ಯಾಂಡ್ ಸೈಡ್ ನ ಸಿಂಪ್ಲಿಫೈ ಮಾಡ್ಕೊಳ್ಳೋದು. ಈ ತರದೊಂದು ಗೀಟ್ ಹಾಕೊಂಡು ಲೆಫ್ಟ್ ಹ್ಯಾಂಡ್ ಸೈಡ್ ಸಿಂಪ್ಲಿಫಿಕೇಶನ್ ಹೆಂಗ್ ಮಾಡೋದು ಅಂದ್ರೆ, ಈಗ ನೋಡಿ ಇಲ್ಲಿ 8x - 19 ಬೈ 4x - 10 ಅಂತ ಅನ್ನೋದನ್ನ ಒಂದು 3/4 ಅಂತ ಓದ್ಕೊಳ್ಳಿ. 3/4 - ½ ಅಂದ್ರೆ ಏನ್ ಮಾಡ್ತೀವಿ ನಾವು, 4 ಡಿನಾಮಿನೇಟರ್ 4 ಮತ್ತು 2ಕ್ಕೆ LCM ಕಂಡುಹಿಡಿತೀವಿ. ಕಾಮನ್ ಫ್ಯಾಕ್ಟರ್ಸ್ ಇದ್ರೆ ಕಾಮನ್ ಫ್ಯಾಕ್ಟರ್ಸ್ ನೋಡಿ LCM ಕಂಡುಹಿಡಿಬಹುದು. ಆಲ್ಜಿಬ್ರಾದಲ್ಲಿ ಆ ಥರ ಕಾಮನ್ ಫ್ಯಾಕ್ಟರ್ಸ್ ಬಂದ್ರೆ ಹೆಂಗ್ ಮಾಡೋದು ಅಂತ ಅನ್ನೋದನ್ನ ನೆಕ್ಸ್ಟ್ ವರ್ಷ ಹೇಳ್ಕೊಡ್ತೀನಿ. ಈಗ ಸಿಂಪಲ್ ಆಗಿ ಬರೀ ಆ ಥರ ಕಾಮನ್ ಫ್ಯಾಕ್ಟರ್ಸ್ ಜಾಸ್ತಿ ಇಲ್ದಿರೋ ಥರ ಇರುತ್ತೆ. ಸೊ 4x - 10 ಅನ್ನೋದು ಒಂದು ಡಿನಾಮಿನೇಟರ್ ಫ್ಯಾಕ್ಟರು, ಇನ್ನೊಂದು 2 ಅನ್ನೋದು ಫ್ಯಾಕ್ಟರ್. ಕಾಮನ್ ಫ್ಯಾಕ್ಟರ್ಸ್ ಇಲ್ಲದೆ ಇದ್ದಾಗ ಎರಡೂ ಫ್ಯಾಕ್ಟರ್ನ ಮಲ್ಟಿಪ್ಲೈ ಮಾಡಿದ್ರೆ ಅವಾಗ ನಮಗೆ LCM ಬರುತ್ತೆ. ಸೊ LCM ಈಸ್ 4x - 10. LCM ಅಂದ್ರೆ ಏನು, ಲೋಯೆಸ್ಟ್ ಕಾಮನ್ ಮಲ್ಟಿಪಲ್. ಅಂದ್ರೆ ಈ ಎರಡೂ ಫ್ರಾಕ್ಷನ್ಗೆ ಕಾಮನ್ ಮಲ್ಟಿಪಲ್ ಯಾರು ಅಂತಂತ ಕಂಡುಹಿಡಿಯೋದು ನಾವು. ದಿಸ್ ಈಸ್ LCM ಆಫ್ ದಿ lowest common multiple of denominators on LHS side. ಸೊ ಎರಡು ಫ್ಯಾಕ್ಟರ್ ಇದೆ, ಒಂದು 4x - 10 ಅನ್ನೋದು ಒಂದು ಫ್ಯಾಕ್ಟ್ರು, 2 ಅಂತ ಇರೋದು ಇನ್ನೊಂದು ಫ್ಯಾಕ್ಟ್ರು. ಸೊ ಫಸ್ಟ್ ಟರ್ಮ್ದು ಡಿನಾಮಿನೇಟರ್ ಇಂದ LCM ನ ಡಿವೈಡ್ ಮಾಡಿದ್ರೆ ಬರೋ ಕೋಶಂಟ್ ಏನು ಅಂದ್ರೆ 4x - 10 × 2 ಡಿವೈಡೆಡ್ ಬೈ 4x - 10. ಸೊ 4x - 10 × 2 ಡಿವೈಡೆಡ್ ಬೈ 4x - 10. ಯಾಕೆ 4x - 10 ನಾನು ಇದರಿಂದ ಮಾಡಿ ನನಗೆ ಎಷ್ಟು ಬರುತ್ತೆ ಅಂತ ಗುಣಿಸ್ಬೇಕು. ಈಗ ನನಗೆ 3/4 - ½ ಅಂತಿದ್ರೆ ಏನ್ ಮಾಡ್ತೀನಿ, 4 LCM ಬರುತ್ತೆ. 4 1 4 1 3 3 ಅಂತ ಮಾಡ್ತೀನಿ. ಹಾಗೆ 2 2 4 2 1 2 ಅಂತ ಮಾಡ್ತೀನಿ. ಅದೇ ಕೆಲಸ ಈಗ ಮಾಡ್ತಾ ಇದ್ದೀನಿ. ಸೊ 4x - 10 4x - 10 ಹೋದ್ರೆ ನನಗೆ ಕೋಎಫಿಷಿಯಂಟ್ 2 ಉಳಿಯುತ್ತೆ. ಸೊ ಈ 2ರಿಂದ ನಾನು ಈ 8x - 19 ಅಂತ ಏನಿತ್ತು ಇಲ್ಲಿ ನ್ಯೂಮರೇಟರ್ನ, ಅದನ್ನ ಈ 4x - 10 ಡಿನಾಮಿನೇಟರ್ ಇಂದ ಕಳೆದ್ಮೇಲೆ ಬರೋ ಈ ವ್ಯಾಲ್ಯೂ ಇಂದ ನಾನು ಮಲ್ಟಿಪ್ಲೈ ಮಾಡಬೇಕು. ಹಾಗೆ ಅದಾದ್ಮೇಲೆ ನೆಕ್ಸ್ಟ್ ಫ್ರಾಕ್ಷನ್ ಮುಂಚೆ ಏನಿದೆ ಸೈನು, ಆ ಸೈನನ್ನು ಇಲ್ಲಿ ಹಾಕೋದು. ಹಾಕ್ಬಿಟ್ಟು ಈಗ ಈ LCM ನ 2ರಿಂದ ಡಿವೈಡ್ ಮಾಡ್ಬೇಕು ನಾನು. ಸೊ ಇಲ್ಲಿ ಮೈನಸ್ ಆದ್ಮೇಲೆ ನ್ಯೂಮರೇಟರ್ 1 ಇದೆ. ಆ 1ನ್ನ ಈ 1 ಕೆಳಗಿರೋ ಡಿನಾಮಿನೇಟರ್ ಇಂದ ಈ LCM ಅನ್ನ ಡಿವೈಡ್ ಮಾಡಿದ್ರೆ ಉಳಿಯೋ ಫ್ಯಾಕ್ಟರ್. ಸೊ 4x - 10 ಅಂತ ಏನಿತ್ತು ಇಂಟು 2 ಅಂತ ಹೇಳಿ. ಸೊ 4x - 10 × 2 ಅಂತ ಅನ್ನೋದ್ರಲ್ಲಿ ಕೆಳಗಡೆ 2ರಿಂದ ಡಿವೈಡ್ ಮಾಡಿದ್ರೆ ನನಗೆ ಉಳಿಯೋದು 4x - 10 ಉಳಿಯೋದು. ಅದನ್ನ ಇಲ್ಲಿ ತಂದು ಹಾಕೋದು 4x - 10 ಅಂತ. ಸೊ ದಿಸ್ ಈಸ್ ಹೌ ಯು ಶುಡ್ ಲರ್ನ್ ಟು ಡೂ ಇಟ್. ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಏನ್ ಮಾಡ್ತೀರಾ ಅಂದ್ರೆ ನೀವು ಇಲ್ಲೇ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೈಂಡಲ್ಲೇ ಮಾಡ್ಕೋಬಹುದು. 8x - 19 × 2 -1 × 4x - 10 ಡಿವೈಡೆಡ್ ಬೈ ಕೆಳಗಡೆ ಏನಿರುತ್ತೋ ಅದನ್ನ ಮಲ್ಟಿಪ್ಲೈ ಮಾಡೋದು 4x - 10 × 2 ಅಂತ. ಸೊ ಪ್ರಾಕ್ಟೀಸ್ ಮಾಡಿದ್ರೆ ಅವಾಗ ಮೆಂಟಲಿ ನೀವು ಮಾಡ್ಬೋದು. ಇದು ಯಾಕೆ ಹಂಗೆ ಮಾಡಬೇಕು ಅನ್ನೋದನ್ನ ತೋರಿಸ್ದೆ. ನೀವು ನೆಕ್ಸ್ಟ್ ಟೈಮ್ ಅಂದ್ರೆ ಡೈರೆಕ್ಟ್ ಆಗಿ 8x - 10 × 2 -1 × 4x - 10 ಡಿವೈಡೆಡ್ ಬೈ 4x - 10 × 2 ಅಂತ ಡೈರೆಕ್ಟ್ ಆಗಿ ಬರ್ಕೊಂಡ್ಬಿಡ್ಬೋದು. ಈಗ ಸಿಂಪ್ಲಿಫೈ ಮಾಡೋದು, 2ರಿಂದ 8x - 19 ಗುಣಿಸಿದ್ರೆ 2 8 16x -2 19 38. ಇಲ್ಲಿ -1 × 4x ಅಂದ್ರೆ -4x, -1 × -10 ಅಂದ್ರೆ -2 × -+1 × 10 10 ಅಂತ ಆಯ್ತು. ಸೊ ಎಷ್ಟು ಬಂತು ಇವಾಗ, 16 - 4x ಅಂದ್ರೆ 12x, -38 + 10 ಅಂದ್ರೆ 38ರಲ್ಲಿ 10 ಕಳೆದ್ರೆ 28 ಬರುತ್ತೆ. ದೊಡ್ಡ ಅಂಕಿ ಯಾರು, 38. ಅದಕ್ಕೇನು ಸೈನ್ ಇದೆ, ಮೈನಸ್. ಸೊ 12x - 28, 12x - 28 ಅಂತ ಬಂತು. ದಿಸ್ ಈಸ್ ವಾಟ್ ನ್ಯೂಮರೇಟರ್ ಡಿವೈಡೆಡ್ ಬೈ 4x
ಮೈನಸ್ 10 ಇಂಟು 2 ಅಂತ ಬಂತು. ಈಗ ನೋಡಿ ಇಲ್ಲಿ ಇದು ಬಹಳ ನೆಕ್ಸ್ಟ್ ಇಂಪಾರ್ಟೆಂಟ್ ಒಂದು ಸಿಂಪ್ಲಿಫಿಕೇಶನ್ ಸ್ಟೆಪ್. ಈಗ ನೋಡಿ ಇಲ್ಲಿ ಇದರಲ್ಲಿ 12ನ 4 ಇಂಟು 3 ಅಂತ ಬರ್ಕೋಬಹುದು, 28 4 ಇಂಟು 7 ಅಂತ ಬರ್ಕೋಬಹುದು. ಫ್ಯಾಕ್ಟರ್ಸ್ ಕಂಡುಹಿಡಿಯೋದಿರುತ್ತಲ್ಲ ನಂಗಿದು. ಸೊ ಇದನ್ನ ನಾನು 4 ಇಂಟು 3x ಮೈನಸ್ 4 ಇಂಟು 7 ಅಂತ ಬರ್ಕೋಬಹುದು. 4 ಇಂಟು 7. ಸೊ ಅವಾಗ ಏನಾಯ್ತು, 4 ಅನ್ನೋದು 3x ಗುಣಿಸ್ತಾ ಇದೆ, ಅದೇ ರೀತಿ 4 7 ಗುಣಿಸ್ತಾ ಇದೆ, ಮಧ್ಯೆ ಮೈನಸ್ ಸೈನ್ ಇದೆ. ಸೊ 4 ಇಸ್ ಎ ಕಾಮನ್ ಫ್ಯಾಕ್ಟರ್. I can take it out and write it as 4 into 3x minus 7 ಅಂತ ಬರೀಬಹುದು. This is what is known as factorization. So factorization ಬರೀ ನ್ಯೂಮರಿಕಲ್ ಕೋಎಫಿಷಿಯಂಟ್ ಅಲ್ಲಿ ಕಾಮನ್ ಫ್ಯಾಕ್ಟರ್ಸ್ ಇರೋದನ್ನ ಹೇಗೆ ಮಾಡೋದು ಅಂತ ಇಲ್ಲ ತಿಳ್ಕೋಬಹುದು ನೀವು. ಹಾಗೇನೆ ಇಲ್ಲಿ 4x minus 10 ಅಂತ ಇದೆ. ಇದನ್ನ ನಾನು ಈ 4 ಅಲ್ಲೂ 2 ಇಂಟು 2 ಇದೆ, 10 ಅಲ್ಲೂ 2 ಇಂಟು 5 ಇದೆ, ಅದರಿಂದ 2 ಅನ್ನೋದೊಂದು ಕಾಮನ್ ಫ್ಯಾಕ್ಟರ್ ಬರುತ್ತೆ ಅಂತ ಆಗುತ್ತೆ. therefore ಇದನ್ನ 2 ಇಂಟು 2x ಮೈನಸ್ 2 ಇಂಟು 5 ಅಂತ ಬರ್ಕೊಂಡು ಇದಿಷ್ಟನ್ನ ನಾವು ಈ 4x ಮೈನಸ್ 10 ಈ ತರ ಬರ್ಕೊಂಡಿದ್ದೀವಿ, ಇಂಟು 2 ಹಿಂಗೆ ಇಡೋದು. ಸೊ ಈಗ ಬರ್ಕೊಂಡಾಗ ನೋಡಿ ಇಲ್ಲಿ ಹೊರಗಡೆಗೆ ನ್ಯೂಮರಿಕಲ್ ಕೋಎಫಿಷಿಯಂಟ್ ಈ ತರ ಬರ್ಕೋಬಹುದು. ಸೊ 4 ಈಸ್ ಮಲ್ಟಿಪ್ಲೈಯಿಂಗ್ 3x ಆಸ್ ವೆಲ್ ಆಸ್ ಮೈನಸ್ 7 ಅಂತಂದ್ರೆ 4 ಇಂಟು 3x ಮೈನಸ್ 7 ಈ ತರ ಬರಿಬಹುದು ಇದನ್ನ ನಾನು. ಸೊ ಇದು 4 ಇಂಟು 3x ಮೈನಸ್ 7 ಅಂದ್ರೆ ಅರ್ಥ ಏನು, 4 ಇಂಟು 3x ಮೈನಸ್ 4 ಇಂಟು 7 ಅಂತ. ಸೊ ಅದನ್ನ ಈ ತರ ಬರ್ಕೊಂಡ್ವಿ. ಸೊ ಅವಾಗ ಏನಾಯ್ತು, ನಮಗೆ ನ್ಯೂಮರಿಕಲ್ ಕೋಎಫಿಷಿಯಂಟ್ ಕಾಮನ್ ಫ್ಯಾಕ್ಟರ್ಸ್ ನ ಹೊರಗಡೆ ತಂದು ಸಿಂಪ್ಲಿಫೈಡ್ ಆಲ್ಜಿಬ್ರೈಕ್ ಟರ್ಮ್ ಆಯ್ತು. ಸಿಂಪ್ಲಿಫೈ ಮಾಡೋದಕ್ಕೆ ಈಸಿ ಆಗುತ್ತೆ. ಇದೊಂದು ಇಂಪಾರ್ಟೆಂಟ್ ಕೆಲಸ ಕಲ್ತ್ಕೋಬೇಕು. ಅದೇ ರೀತಿ ಇವಾಗ ನೋಡಿ ಇಲ್ಲಿ ಎರಡು ಇಲ್ಲೂ 2x ಗುಣಿಸ್ತಾ ಇದೆ, 5 ಗುಣಿಸ್ತಾ ಇದೆ, ಅದರಿಂದ ಎರಡನ್ನು ಕಾಮನ್ ಫ್ಯಾಕ್ಟರ್ ಆಗಿ ತೆಗಿಬಹುದು. 2x ಮೈನಸ್ 10 ಅಂತ ಉಳಿಯುತ್ತೆ, ಸಾರಿ 2x ಮೈನಸ್ 5 ಅಂತ ಆಯ್ತಿದು. ಎರಡನ್ನ ನಾನು ಕಾಮನ್ ಫ್ಯಾಕ್ಟರ್ ತೆಗೆದ್ರೆ 2x ಉಳಿಯುತ್ತೆ, ಆ ಎರಡು ಈಚೆ ಕಡೆ ತೆಗೆದ್ರೆ ಇಲ್ಲಿ ಎಷ್ಟು ಉಳಿಯುತ್ತೆ, 5 ಉಳಿಯುತ್ತೆ. ಸೊ 2 ಇಂಟು 2x ಮೈನಸ್ 5 ಅಂದ್ರೂ ಒಂದೇ, 2 ಇಂಟು 2x ಮೈನಸ್ 2 ಇಂಟು 5 ಅಂತ ಸಪ್ರೇಟ್ ಆಗಿ ಬರೆದ್ರು ಒಂದೇ. ಇಲ್ಲಿ ಇನ್ನೊಂದು 2 ಇದೆ. ಈಗ ನೋಡಿ ಇಲ್ಲಿ 2 4. ಸೊ ಈಗ ನಾನು ಬರೀ ನ್ಯೂಮರಿಕಲ್ ಕೋಎಫಿಷಿಯಂಟ್ಸ್ ಮಾತ್ರ ಎಲ್ಲ ಗುಣಿಸ್ತಾ ಇದೆ, ಅದರಿಂದ ಈಗ 4 ಪ್ಲಸ್ 3x ಮೈನಸ್ 7 ಇದ್ರೆ ಮಾಡೋಕ್ಕಾಗಲ್ಲ. 4 ಇಂಟು 3x ಮೈನಸ್ 7, 2 ಇಂಟು 2x ಮೈನಸ್ 5 ಈ ತರ ಇದ್ದಾಗ ಇದು 2 4 ಅಂತ. ಈ 2 ಮತ್ತು ಈ 2 ಕ್ಯಾನ್ಸಲ್ ಆಗುತ್ತೆ. ದೇರ್ಫೋರ್ ವಿ ಆರ್ ಲೆಫ್ಟ್ ವಿತ್ ಎ ಸಿಂಪ್ಲಿಫೈಡ್ ಎಕ್ಸ್ಪ್ರೆಷನ್ ಆನ್ ದಿ ಲೆಫ್ಟ್ ಹ್ಯಾಂಡ್ ಸೈಡ್. ಏನಂತ ಬಂತು, 3x ಮೈನಸ್ 7 ಡಿವೈಡೆಡ್ ಬೈ 2x ಮೈನಸ್ 5 ಅಂತ ಬಂತು. ಸೊ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಹೆಂಗೊಂದು ಸಿಂಪ್ಲಿಫೈಡ್ ಎಕ್ಸ್ಪ್ರೆಷನ್ ವೇರ್ ನ್ಯೂಮರೇಟರ್ ಒಂದು ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಡಿವೈಡೆಡ್ ಬೈ ಡಿನಾಮಿನೇಟರ್ ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ತರಹ ಲೆಫ್ಟ್ ಹ್ಯಾಂಡ್ ಸೈಡ್ಗೂ ಒಂದು ಸಿಕ್ತು. ಸೊ ಅದನ್ನ ಬರ್ಕೊಳ್ಳೋದು. ದೇರ್ಫೋರ್ ಈಗ ಇಲ್ಲಿ 3x ಮೈನಸ್ 7 ಡಿವೈಡೆಡ್ ಬೈ 2x ಮೈನಸ್ 5 ಈಕ್ವಲ್ಸ್ 3x ಮೈನಸ್ 4 ಡಿವೈಡೆಡ್ ಬೈ 2x ಪ್ಲಸ್ 1. ಈಗೇನಾಯ್ತು, ಲೆಫ್ಟ್ ಹ್ಯಾಂಡ್ ಸೈಡು ಒಂದು ಫ್ರಾಕ್ಷನಲ್ ಎಕ್ಸ್ಪ್ರೆಷನ್ನು, ರೈಟ್ ಹ್ಯಾಂಡ್ ಸೈಡು ಒಂದು ಫ್ರಾಕ್ಷನಲ್ ಎಕ್ಸ್ಪ್ರೆಷನ್ ಬಂದ ತಕ್ಷಣನೇ ಮೇಲ್ಗಡೆ ಬರೀ ನ್ಯೂಮರಿಕಲ್ ಕೋಎಫಿಷಿಯಂಟ್ ಇರಲಿ ಅಥವಾ ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಇರಲಿ, ಲೆಫ್ಟ್ ಹ್ಯಾಂಡ್ ಸೈಡ್ ಒನ್ ಫ್ರಾಕ್ಷನ್ ಈಕ್ವಲ್ಸ್ ರೈಟ್ ಹ್ಯಾಂಡ್ ಸೈಡ್ ಅನದರ್ ಫ್ರಾಕ್ಷನ್ ಇದ್ದಾಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಇದು ನೆಕ್ಸ್ಟ್ ಇಮಿಡಿಯೇಟ್ ಸ್ಟೆಪ್. ಸೊ ವಿ ವಿಲ್ ಕ್ರಾಸ್ ಮಲ್ಟಿಪ್ಲೈ. ಸೊ ಈ ತರ ಇರುತ್ತೆ ಅಂತ ಇಟ್ಕೊಳ್ಳೋಣ. ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡೋದು ಹೆಂಗೆ, ಇದನ್ನ ಇಲ್ಲಿಗೆ ತರೋದು, ಇದನ್ನ ಇಲ್ಲಿಗೆ ತಗೊಂಡು ಹೋಗೋದು, ಒಂದರಿಂದ ಇನ್ನೊಂದು ಗುಣಿಸೋದು. ಸೊ ಕ್ರಾಸ್ ಮಲ್ಟಿಪ್ಲೈಯಿಂಗ್ ಅಂತ ಬರೆಯೋದು ನೆಕ್ಸ್ಟ್. ಸೊ ಏನ್ ಮಾಡಿದ್ವಿ ನೋಡಿ, ಈಗ ಈ ಲೆಕ್ಕದೊಳಗೆ ಇನ್ನೊಂದು ಲೆಕ್ಕ ಇಲ್ಲಿ ಇದರಲ್ಲಿ ರಫ್ ವರ್ಕ್ ಅಲ್ಲಿ ಬರೆದಿದ್ದು, ರಫ್ ವರ್ಕ್ ಅಲ್ಲ ಇದು, ಒಂದ್ ಕಡೆಗೆ ಕ್ಲೀನಾಗಿ ನಾವು ಇಲ್ಲಿಂದ ಇಲ್ಲಿಗೆ ಹಾಕೊಳ್ಳೋಂಗೆ, ನಾವು ಮತ್ತೆ ವೆರಿಫೈ ಮಾಡಕ್ ಅನುಕೂಲ ಹಂಗೆ ಈ ಥರನೇ ಬರೆಯೋದು ಕಲ್ತ್ಕೋಬೇಕು ನೀವು. ಸೊ ಇಲ್ಲಿ ನಾವೇನ್ ಮಾಡಿದೀವಿ, LHS ಸಿಂಪ್ಲಿಫಿಕೇಶನ್, LHS ಸಿಂಪ್ಲಿಫಿಕೇಶನ್ ಅದೊಂದು ಅಡಿಷನಲ್ ಲೆಕ್ಕ ಆಯ್ತು. ಇಲ್ಲಿ ಇನ್ನೊಂದು ಲೆಕ್ಕದಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡು ಹಿಂಗೆ ಇರುತ್ತೆ, ರೈಟ್ ಹ್ಯಾಂಡ್ ಸೈಡು ಹಿಂಗೆ ಇದ್ರೆ ಮತ್ತೆ LHS ಸಿಂಪ್ಲಿಫೈ ಮಾಡ್ಕೊಂಡು RHS ಸಿಂಪ್ಲಿಫೈ ಮಾಡ್ಕೊಂಡು ಈ ಲೆವೆಲ್ಗೆ ತಂದ್ಕೊಂಡು ಮಾಡೋದು. ಸೊ ಬೈ
ಕ್ರಾಸ್ ಮಲ್ಟಿಪ್ಲಿಕೇಶನ್ ಏನಾಗುತ್ತೆ, ಲೆಫ್ಟ್ ಹ್ಯಾಂಡ್ ಸೈಡ್ ನ್ಯೂಮರೇಟರ್ ಇಸ್ 3x - 7. ಅದಷ್ಟು ಒಂದು ಆಬ್ಜೆಕ್ಟು. ಇದಿಷ್ಟೂನು ರೈಟ್ ಹ್ಯಾಂಡ್ ಸೈಡ್ ಡಿನಾಮಿನೇಟರ್ ಇಂದ ಟ್ರಾನ್ಸ್ಪೋಸ್ ಆಗಿ ಬರುತ್ತಲ್ಲ, ಅಲ್ಲಿ ಡಿನಾಮಿನೇಟರ್ ಇಲ್ಲಿ ನ್ಯೂಮರೇಟರ್ಗೆ ಬಂದಾಗ ಅದನ್ನ ಬ್ರಾಕೆಟ್ನಲ್ಲಿ ಅದನ್ನು ಒಂದು ಸಪರೇಟ್ ಆಬ್ಜೆಕ್ಟ್. ಇಲ್ಲಿ 3 ಈಕ್ವಲ್ಸ್ ಕೆಳಗಡೆ 2 ಇದ್ರೆ 3 × 2 ಅಂತ ಆಗ್ತಾ ಇದ್ದ ಹಾಗೇನೆ 3 ಜಾಗದಲ್ಲಿ ಒಂದು ದೊಡ್ಡ ಎಕ್ಸ್ಪ್ರೆಷನ್ ಇದೆ 3x - 7 ಅಂತ. ಅದಷ್ಟು ಒಂದು ಆಬ್ಜೆಕ್ಟ್. ಅದಷ್ಟನ್ನು ಇನ್ನೊಂದು ಗುಣಿಸ್ಬೇಕು ಅಂದ್ರೆ ಅದಷ್ಟಕ್ಕೂ ಸೇರಿ ಬ್ರಾಕೆಟ್ ಹಾಕ್ಬೇಕು. ಅವಾಗ ಬ್ರಾಕೆಟ್ ಹಾಕಿದ್ದು ಈಸ್ ಒನ್ ಮ್ಯಾಥಮ್ಯಾಟಿಕಲ್ ಆಬ್ಜೆಕ್ಟ್. ಅಂಡ್ ಆ ಆಬ್ಜೆಕ್ಟ್ ಇಂದ ಗುಣಿಸಿದಾಗ 3x ಇಂದನೂ ಗುಣಿಸ್ಬೇಕು, -7 ಇಂದನೂ ಗುಣಿಸ್ಬೇಕು ಅಂತ ಲೆಕ್ಕ. ಹಾಗೆ ಏನನ್ನು ಗುಣಿಸ್ಬೇಕು? ಅದು ರೈಟ್ ಹ್ಯಾಂಡ್ ಸೈಡ್ ಡಿನಾಮಿನೇಟರ್ ಟ್ರಾನ್ಸ್ಪೋಸ್ ಆಗಿ ಲೆಫ್ಟ್ ಹ್ಯಾಂಡ್ ಸೈಡ್ ನ್ಯೂಮರೇಟರ್ಗೆ ಬಂದ್ರೆ ಅದು ಎಕ್ಸ್ಪ್ರೆಷನ್ ಇದೆ 2x + 1, ಅದಷ್ಟನ್ನು ಗುಣಿಸ್ಬೇಕು. ಈಗ ಈಕ್ವಲ್ಸ್ ಹಾಕ್ಬಿಟ್ಟು ರೈಟ್ ಹ್ಯಾಂಡ್ ಸೈಡ್ ನಲ್ಲಿ ನ್ಯೂಮರೇಟರ್ ಅಲ್ಲಿ ಆಗಲೇ 3x - 4 ಇದೆ. ದಿಸ್ ಫೆಲೋ ಹ್ಯಾಸ್ ಟು ಬಿಕಮ್ ಎನ್ ಆಬ್ಜೆಕ್ಟ್. ಇದು ಒಂದು ಆಬ್ಜೆಕ್ಟ್ ಆಗ್ಬೇಕಾದ್ರೆ ಅದಕ್ಕೆ 3x - 4 ಹಾಕ್ಬೇಕು. ಯಾಕೆಂದ್ರೆ ಇವರು ಈ 3x - 4 ಅನ್ನೋ ಏನು ಅಂಕಿ ಇದೆ 3x - 4 x ಗೆ ಒಂದು ಬೆಲೆ ಕೊಟ್ಟಾಗ 3 2 6 -4 2 ಅಂತ ಒಂದು ಅಂಕಿ ಆಗುತ್ತೆ. ಅದು x ಗೆ 3 ಕೊಟ್ಟರೆ 3 3 9 -4 ಅಂತಂದ್ರೆ ಒಂದು ಅಂಕಿ ಆಗುತ್ತೆ. ಆ ಅಂಕಿ ಬರೋ ತನಕ ಅಂದ್ರೆ x ಗೆ ಬೆಲೆ ಕೊಡೋ ತನಕ 3x - 4 ಅಂತಾನೆ ಆಬ್ಜೆಕ್ಟ್ ಆಗಿ ಇಟ್ಟಿರ್ಬೇಕು ಅದನ್ನು. ಸೊ ಆ 3x - 4 ಅನ್ನೋದು ಲೆಫ್ಟ್ ಹ್ಯಾಂಡ್ ಸೈಡ್ ಡಿನಾಮಿನೇಟರ್ ಇಂದ ಟ್ರಾನ್ಸ್ಪೋಸ್ ಆಗಿ ಈ ಕಡೆ ನ್ಯೂಮರೇಟರ್ಗೆ ಬರುತ್ತಲ್ಲ, ಅದನ್ನ ಗುಣಿಸ್ಬೇಕು. ಅದನ್ನು 2 ಟರ್ಮ್ ಇರೋ ಒಂದು ಅಲ್ಜಿಬ್ರೈಕ್ ಎಕ್ಸ್ಪ್ರೆಷನ್. ಅದನ್ನು ಒಂದು ಆಬ್ಜೆಕ್ಟ್ ಅಂತ ಕರೆಯೋದಕ್ಕೆ ಬ್ರಾಕೆಟ್ ಹಾಕಬೇಕು 2x - 5. ಬ್ರಾಕೆಟ್ ಹಾಕಿದ್ರೆ ಏನಾಗುತ್ತೆ, ನಾವು ಬೈನಾಮಿಯಲ್ ಎಕ್ಸ್ಪ್ರೆಷನ್ ಗುಣಿಸೋ ರೀತಿನಲ್ಲೇ ಗುಣಿಸ್ತೀವಿ ಅವಾಗ ಅದನ್ನ. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಹೆಂಗೆ ಗುಣಿಸ್ತೀವಿ? ಲೆಫ್ಟ್ ಟರ್ಮ್ಸ್ ಲೆಫ್ಟ್ ಅಂದ್ರೆ ಇದರಲ್ಲಿ 2 ಎಕ್ಸ್ಪ್ರೆಷನ್ ಇದೆ. ಎಡಗಡೆ ಒಂದು ಎಕ್ಸ್ಪ್ರೆಷನ್ ಇಸ್ ಮಲ್ಟಿಪ್ಲೈಡ್ ಬೈ ಬಲಗಡೆ ಎಕ್ಸ್ಪ್ರೆಷನ್ ಅಂತ 2. ಸೊ ಅದು ಎಕ್ಸ್ಪ್ರೆಷನ್ ಮಲ್ಟಿಪ್ಲೈ ಮಾಡ್ಬೇಕಾದ್ರೆ ಬಲಗಡೆದ್ರದ್ದು 2 ಟರ್ಮ್ ಇಂದ ಎಡಗಡೆದ 2 ಟರ್ಮ್ ನ ಸಪರೇಟ್ ಆಗಿ ಮಾಡ್ಬೇಕು. ಸೊ ಫಸ್ಟ್ 2x ಇಂದ 3x ಹಾಗೆ 2x ಇಂದ -7 ಎರಡನ್ನು ಗುಣಿಸ್ಬೇಕು. ಸೊ 2x ಇಂದ 3x ಫಸ್ಟ್ ಗುಣಿಸೋಣ. 2x ಗೆ ಸೈನ್ ಏನು ಪ್ಲಸ್, 3x ಗೆ ಸೈನ್ ಏನು ಪ್ಲಸ್, ಪ್ಲಸ್ ಇಂಟು ಪ್ಲಸ್ ಪ್ಲಸ್. ನೆಕ್ಸ್ಟ್ ನ್ಯೂಮೆರಿಕಲ್ ಕೋಎಫಿಷಿಯಂಟ್. 2x ಕೋಎಫಿಷಿಯಂಟ್ ಯಾರು 2, 3x ಕೋಎಫಿಷಿಯಂಟ್ ಯಾರು 3. ಸೊ ನ್ಯೂಮೆರಿಕಲ್ ಕೋಎಫಿಷಿಯಂಟ್ ಗುಣಿಸಿದ್ರೆ 2 3 6. ಆಲ್ಜಿಬ್ರಾಯಿಕ್ ವ್ಯಾಲ್ಯೂ ಇಲ್ಲೇನಿದೆ x ಇದೆ, ಇಲ್ಲೂ x ಇದೆ. ಸೊ x ಇಂಟು x² ಸೊ ಈ ತರ ಕರೆಕ್ಟಾಗಿ ಗುಣಿಸ್ಬೇಕು. ನೆಕ್ಸ್ಟ್ 2x ಇಂದ -7 ಗುಣಿಸ್ಬೇಕು. ಸೊ ಸೈನ್ ಗುಣಿಸ್ಬೇಕಾದ್ರೆ 2x ಗೆ ಪ್ಲಸ್ 7ಕ್ಕೆ ಮೈನಸ್, ಪ್ಲಸ್ ಇಂಟು ಮೈನಸ್ ಮೈನಸ್. ನ್ಯೂಮೆರಿಕಲ್ ಕೋಎಫಿಷಿಯಂಟ್ x ಗೆ 2, ಇಲ್ಲಿ ನ್ಯೂಮೆರಿಕಲ್ ಕೋಎಫಿಷಿಯಂಟ್ x⁻0 ಆದ್ರಿಂದ 7. ಸೊ 2 7 14. x ಇಂಟು x⁻0 ಅಂತ ಯಾವಾಗಲೂ ಈಗ 7 ಪಕ್ಕದಲ್ಲಿ x ಇಲ್ಲ ಅಂದ್ರೆ x⁻0 ಅಂತ ಅನ್ಕೊಳ್ಳೋದು. ಏನು ವೇರಿಯಬಲ್ ಇರುತ್ತೋ a ಇದ್ರೆ a⁻0 ಆ ಥರ. ಸೊ 6x² -7 14x ಅದಾಗುತ್ತೆ. ನೆಕ್ಸ್ಟು 1ರಿಂದ ನಾನು ಈಗ 3x - 7 ಗುಣಿಸ್ಬೇಕು. 1ರಿಂದ 3x ಗುಣಿಸಿದಾಗ ಫಸ್ಟ್ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಬರುತ್ತೆ, 1 3 3 ಬರುತ್ತೆ ಇಂಟು x ಬರುತ್ತೆ. ಸೊ ಇದು ಆಲ್ರೆಡಿ ಒಂದು x ಟರ್ಮ್ ಇದೆ. ಸೊ x ಟರ್ಮ್ ಕೆಳಗೆ ಅದನ್ನು ಬರ್ಕೊಂಡ್ರೆ ಆಮೇಲೆ ಸಿಂಪ್ಲಿಫೈ ಮಾಡೋದು ಈಸಿ ಆಗುತ್ತೆ. ಆದ್ರಿಂದ ಇದ್ರ ಕೆಳಗೆ ಬರ್ಕೋಬೇಕು. ಸೊ ಪ್ಲಸ್ ಇಂಟು ಪ್ಲಸ್ ಪ್ಲಸ್, 1 3 3. ಈ ಗುಣಾಕಾರ ಚೆನ್ನಾಗಿ ಕಲ್ತ್ಕೋಬೇಕು. 1 ಪಕ್ಕ x ಇಲ್ಲ ಅಂದ್ರೆ x⁻0 ಇಂಟು x ಅಂತ. ಹಾಗೆ 1 ಇಂಟು 7 ಅಂದ್ರೆ ಪ್ಲಸ್ ಇಂಟು ಮೈನಸ್ ಮೈನಸ್, 1 7 7. ಇದಿಷ್ಟು ಲೆಫ್ಟ್ ಹ್ಯಾಂಡ್ ಸೈಡ್ ಆಯ್ತು. ಈಗ ರೈಟ್ ಹ್ಯಾಂಡ್ ಸೈಡ್ ಅದೇ ತರ ಮಾಡೋದು. 2x ಇಂದ 3x ಗುಣಿಸಿದ್ರೆ ಏನಾಗುತ್ತೆ, ಅದೇ ತರ 2 3 6 x² ಆಗುತ್ತೆ. ಕ್ವಿಕ್ ಆಗಿ ಮಾಡ್ತೀವಿ. ಹಾಗೆ 2x ಇಂದ -4 ಮಾಡಿದ್ರೆ -2 4 8 x ಆಗುತ್ತೆ. ಹಾಗೆ ಇಲ್ಲಿ -5ರಿಂದ 3x ಗುಣಿಸ್ಬೇಕು. ಸೊ 5ರಿಂದ ಇರೋ ಮೈನಸ್, 3x ಇಂದ ಇರೋ ಪ್ಲಸ್, ಮೈನಸ್ ಇಂಟು ಪ್ಲಸ್ ಮೈನಸ್, 5 3 15. ಯಾಕೆ ಇಲ್ಲಿ ಬರದೆ ಅಂತಂದ್ರೆ ಇಲ್ಲಿ x ಟರ್ಮ್ ಬರುತ್ತೆ, ಅದರಿಂದ 8x ಕೆಳಗೆ ಬರ್ಕೊಂಡೆ, 8x - 15x. ಈ ಥರದ್ದು ಗುಣಿಸ್ಬೇಕಾದ್ರೆ ಯಾವಾಗಲೂ ಹಾಗೆ ಇರುತ್ತೆ. ನೆಕ್ಸ್ಟ್ -5 ಇಂಟು -4 ಅಂದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್, 5 4 20. ನೋಡಿ, ಫಸ್ಟ್ ಟರ್ಮ್ ಇಂದ ಗುಣಿಸೋದನ್ನ ಒಂದು ಲೈನಿಗೆ ಬರ್ಕೊಂಡ್ರೆ, ಸೆಕೆಂಡ್ ಟರ್ಮಿಂದ ಗುಣಿಸ್ಬೇಕಾದ್ರೆ ಇನ್ನೊಂದು ಲೈನಲ್ಲಿ ಬರ್ಕೊಂಡ್ವಿ. ಇನ್ನೊಂದು ಲೈನಲ್ಲಿ ಬರ್ಕೋಬೇಕಾದ್ರೆ ಲೈಕ್ ಟರ್ಮ್ಸ್ ಗ್ರೂಪನ್ನ ಬರೋ ಹಂಗೆ ಬರ್ಕೊಂಡಿದ್ದೀವಿ. ಇದು ಪ್ರೊಸೀಜರ್ನ ಪ್ರಾಕ್ಟೀಸ್ ಮಾಡ್ಬೇಕು ನೀವು. ಸೊ ಅದಕ್ಕೋಸ್ಕರನೇ ಅಲ್ಲಿ ದೊಡ್ಡ ದೊಡ್ಡ ಗುಣಾಕಾರ ಭಾಗಾಕಾರ ಅವಾಗ
ಮಾಡಿಸ್ತಾ ಇದ್ದಿದ್ದು. ಮುಂದೆ ಮಿಸ್ಲೇನಿಯಸ್ ಪ್ರಾಬ್ಲಮ್ಸ್ ತರ ಬಂದಾಗ ಇದನ್ನೇ ಪ್ರಾಕ್ಟೀಸ್ ಮಾಡಿಸೋಣ. ಈಗ ಇಲ್ಲಿ 6x² ಯಾವ್ದು ಟರ್ಮ್ ಇಲ್ಲ, ಕೂಡಿದ್ರೆ ಬರೀ 6x² ಉಳಿಯುತ್ತೆ. ಆದ್ರೆ ಇಲ್ಲಿ ಎಕ್ಸ್ ಟರ್ಮ್ ಮಾಡ್ಬೇಕಾದ್ರೆ ಒಂದಕ್ಕೆ ಪ್ಲಸ್ ಇದೆ, ಒಂದಕ್ಕೆ ಮೈನಸ್ ಇದೆ. ಸೊ 1 ಪ್ಲಸ್ 1 ಮೈನಸ್ ಇದ್ದಾಗ ದೊಡ್ಡ ಅಂಕಿನಲ್ಲಿ ಚಿಕ್ಕ ಅಂಕಿ ಕಳೆಯೋದು. 14ರಲ್ಲಿ 3 ಹೋದ್ರೆ 11. ದೊಡ್ಡ ಅಂಕಿಗೆ ಏನ್ ಸೈನ್ ಇರುತ್ತೋ ಅದನ್ನ ಹಾಕೋದು. ದೊಡ್ಡ ಅಂಕಿಗೆ ಮೈನಸ್ ಸೈನ್ ಇದೆ, ಸೊ ಮೈನಸ್ ಹಾಕೋದು. ಇಲ್ಲಿಗೆ ಬಂದ್ರೆ ಬರೀ -7 ಉಳಿಯುತ್ತೆ. ಸೊ ಲೆಫ್ಟ್ ಹ್ಯಾಂಡ್ ಸೈಡು ಒಂದು ಫೈನಲ್ ಎಕ್ಸ್ಪ್ರೆಷನ್ ಆಗಿ ಸಿಂಪ್ಲಿಫೈ ಆಯಿತು. ಈಕ್ವಲ್ಸ್ ಇದು ಇವಾಗ ಟ್ರೈನಾಮಿಯಲ್ ಅಂತ ಕರಿತೀವಿ, ಯಾಕೆ ಇದರಲ್ಲಿ 3 ಟರ್ಮ್ ಇದೆ. ಬೈನಾಮಿಯಲ್ಸ್ನ ಗುಣಿಸಿದ್ರೆ ಟ್ರೈನಾಮಿಯಲ್ ಬಂತು. 2 ಅಂಕಿಗಳನ್ನು ಗುಣಿಸಿದ್ರೆ ಅಂದ್ರೆ 2 ಟರ್ಮ್ಸ್ ಇರೋ ಎಕ್ಸ್ಪ್ರೆಷನ್ ಗುಣಿಸಿದಾಗ 3 ಟರ್ಮ್ ಬಂದಿದೆ. ಓಕೆ, ಹಾಗೆ ಇಲ್ಲೂ 6x² ಬಂತು. ಈ ಎಕ್ಸ್ ಕೂಡ್ಬೇಕಾದ್ರೆ ಎರಡು ಒಂದೇ ಸೈನ್ ಇದ್ರೆ ಏನ್ ಮಾಡ್ಬೇಕು, ಕೂಡ್ಬೇಕು. ಸೊ 15 × 23 ಎಕ್ಸ್. ಕೂಡ್ಬೇಕಾದ್ರೆ ಒಂದೇ ಸೈನ್ ಯಾವ್ದಿದೆಯೋ ಅದನ್ನ ಹಾಕೋದು. ಎರಡಕ್ಕೂ ಮೈನಸ್ ಸೈನ್ ಇರೋದ್ರಿಂದ ಮೈನಸ್ ಹಾಕೋದು. +20. ಈ ತರ ಈಕ್ವಲ್ಸ್ ನ ಎಡಗಡೆ ಒಂದು ಎಕ್ಸ್ಪ್ರೆಷನ್, ಬಲಗಡೆ ಒಂದು ಎಕ್ಸ್ಪ್ರೆಷನ್ ಇದ್ದಾಗ, ಇಫ್ ದೇರ್ ಆರ್ ಲೈಕ್ ಟರ್ಮ್ಸ್ ಆನ್ ಬೋತ್ ಸೈಡ್ಸ್. ಇಲ್ಲಿ ನೋಡಿ, ಇಲ್ಲಿ ಲೈಕ್ ಟರ್ಮ್ ಅಂದ್ರೆ ಏನಿದೆ, ಇಲ್ಲಿ ಸೈನು ಸೇಮ್ ಇದೆ ಅಂತ ಇಟ್ಕೊಳ್ಳಿ. x² ಇಸ್ 1 ಟರ್ಮ್, ಇದು x² ಟರ್ಮ್ ಇದೆ. ಅದ್ರ ನ್ಯೂಮರಿಕಲ್ ಕೋಎಫಿಷಿಯಂಟ್ ಇಲ್ಲಿ ಎಷ್ಟಿದೆ, 6 ಇದೆ. ಇಲ್ಲಿ ಎಷ್ಟಿದೆ, 6 ಇದೆ. ಈ 6x² ಹಿಂದ್ಗಡೆ ಸೈನ್ ಏನಿದೆ, ಪ್ಲಸ್ ಇದೆ. ಈ 6x² ಸೈನ್ ಹಿಂದೆ ಏನಿದೆ, ಪ್ಲಸ್ ಇದೆ. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲೂ rx², ರೈಟ್ ಹ್ಯಾಂಡ್ ಸೈಡ್ ಅಲ್ಲೂ rx² ಇದ್ರೆ, ಅಂದ್ರೆ ಈ ಎಕ್ಸ್ಪ್ರೆಷನ್ rx² ಎರಡು ಕಡೆಯಿಂದ ಆಡ್ ಮಾಡಿದ್ರು ಅಂತಂದ್ರು ಒಂದೇ. ಈ 6x² ನಾವು ಲೆಫ್ಟ್ ಹ್ಯಾಂಡ್ ಸೈಡ್ ಟ್ರಾನ್ಸ್ಪೋಸ್ ಮಾಡಿದ್ರೆ ಏನಾಗುತ್ತೆ, -6x² ಆಗುತ್ತೆ. ಸೊ ಈ 6x² ಅಲ್ಲಿ -6x² ಅಂದ್ರೆ ಕ್ಯಾನ್ಸಲ್ ಆಗುತ್ತೆ. ಸೊ ಆ ತರ ಆಗೋದ್ರಿಂದ ಯಾವಾಗ್ಲೂ ನಾವೇನ್ ಮಾಡ್ಬೇಕು, ಈಕ್ವಲ್ ಸೈನ್ ಬಂದು ಎಡಗಡೆ ಒಂದು ಎಕ್ಸ್ಪ್ರೆಷನ್, ಬಲಗಡೆ ಒಂದು ಎಕ್ಸ್ಪ್ರೆಷನ್ ಇದ್ದಾಗ ಸೇಮ್ ವ್ಯಾಲ್ಯೂ ಟರ್ಮ್ಸ್ ಅಂತ ಕಲಿತೀವಿ. ಈಗ ಅದನ್ನ ಲೈಕ್ ಟರ್ಮ್ಸ್ ಅನ್ನೋದ್ರ ಬಂದ್ರೆ ಸೇಮ್ ವ್ಯಾಲ್ಯೂ ಟರ್ಮ್ಸ್. ಸೇಮ್ ವ್ಯಾಲ್ಯೂ ಟರ್ಮ್ಸ್ ಆರ್ ಟರ್ಮ್ಸ್ ವಿಚ್ ಆರ್ ಆಲ್ಜಿಬ್ರಾಯಿಕಲಿ ಲೈಕ್. ಆಲ್ಜಿಬ್ರಾಯಿಕಲಿ ಲೈಕ್ ಅಂದ್ರೆ ದೇ ಆರ್ ಆಫ್ ದಿ ಸೇಮ್ ವೇರಿಯಬಲ್ ವಿತ್ ಸೇಮ್ ಇಂಡೆಕ್ಸ್. ನ್ಯೂಮರಿಕಲ್ ಕೋಎಫಿಷಿಯಂಟ್ಸ್ ಆರ್ ಆಲ್ಸೋ ಸೇಮ್ and their signs are also same. They are called same value terms. ಆ ಸೇಮ್ ವ್ಯಾಲ್ಯೂ ಟರ್ಮ್ಸ್ ಒಂದು ಇನ್ನೊಂದು ಕಡೆ ಹೋದ್ರೆ 1 + 1 ಮೈನಸ್ ಆಗೋದ್ರಿಂದ ದೇ ವಿಲ್ ಕ್ಯಾನ್ಸಲ್ ಈಚ್ ಅದರ್. ಸೊ 6x² -6x² ಅಂತ ಬಾಯ್ನಲ್ಲಿ ಹೇಳ್ಕೊಂಡು ಆ ಕಡೆ ಈ ಕಡೆ ಕ್ಯಾನ್ಸಲ್ ಮಾಡೋದು. ಸೊ ಇನ್ಯಾವ್ದಾರು ಆ ಥರ ಟರ್ಮ್ ಕ್ಯಾನ್ಸಲ್ ಆಗತ್ತಾ ಅಂತ ಪ್ರತಿ x² ಟರ್ಮ್ ಚೆಕ್ ಮಾಡೋದು, ಎಕ್ಸ್ ಟರ್ಮ್ ಚೆಕ್ ಮಾಡೋದು, ನ್ಯೂಮರಿಕಲ್ ಕೋಎಫಿಷಿಯಂಟ್ ಚೆಕ್ ಮಾಡೋದು. ಇನ್ ಮತ್ತೆ ಆ ಥರ ಕ್ಯಾನ್ಸಲ್ ಆಗೋ ಅಂದ್ರೆ ಸೇಮ್ ವ್ಯಾಲ್ಯೂ ಟರ್ಮ್ಸ್ ಇಲ್ಲದೆ ಹೋದ್ರೆ ದೆನ್ ಮತ್ತೆ ಕ್ಲೀನಾಗೆ ಒಂದನ್ನ ಇನ್ನೊಂದು ಕಡೆ ತಂದ್ಕೊಂಡು ಬರ್ಕೊಳ್ಳೋದು. ಈಗೇನ್ ಮಾಡ್ಬೇಕು ನನಗೆ, ಈಗ ಸಿಂಪಲ್ ಆಗಿ ಈ ಹಿಂದಿನ ಕೇಸ್ ತರನೇ ಬಂತು. ಎಕ್ಸ್ಗಳನ್ನೆಲ್ಲ ಒಂದ್ ಕಡೆಗೆ, ನ್ಯೂಮರಿಕಲ್ ವ್ಯಾಲ್ಯೂ ಎಲ್ಲ ಇನ್ನೊಂದ್ ಕಡೆಗೆ ಮಾಡೋದು. ಸೊ ಬೈ ಟ್ರಾನ್ಸ್ಪೋಸಿಂಗ್ -11x, ಈ -23x ಈ ಕಡೆ ಬಂದ್ರೆ +23x. ನಾನು ಈ ಸತಿ ಏನೋ ಅದನ್ನ ಬರಿತಾ ಇಲ್ಲ. ಈಕ್ವಲ್ಸ್ ಅಂತ ಅಂದ್ಬಿಟ್ಟು -7 ಈ ಕಡೆಗೆ ಬಂದ್ರೆ +7, ಇಲ್ಲಿ +20 ಇದ್ದೇ ಇದೆ. Therefore 23x -11x ಇದೆ. 1 ಪ್ಲಸ್ 1 ಮೈನಸ್ ಲೈಕ್ ಟರ್ಮ್ಸ್ ಅಲ್ಲಿ ಇದ್ದಾಗ ದೊಡ್ಡದ್ರಲ್ಲಿ ಚಿಕ್ಕದನ್ನು ಕಳಿಯೋದು. 23ರಲ್ಲಿ 11 ಹೋದ್ರೆ 12. ದೊಡ್ಡ ಅಂಕಿಗೆ ಏನ್ ಸೈನ್ ಇದೆಯೋ ಅದು ಸೈನ್. ಸೊ ದಿಸ್ ಇಸ್ +12x ಈಕ್ವಲ್ಸ್ ಇಲ್ಲಿ 7 + 20 27. Therefore ಇವಾಗ ಏನಾಗುತ್ತೆ, ಈ ನ್ಯೂಮರಿಕಲ್ ಕೋಎಫಿಷಿಯಂಟ್ ನ ಎಕ್ಸ್ ಅಂತಂತಂದ್ರೆ ಎಕ್ಸ್ ಅನ್ನು ಮಲ್ಟಿಪ್ಲೈ ಮಾಡ್ತಾ ಇರೋ ಕೋಎಫಿಷಿಯಂಟ್ ರೈಟ್ ಹ್ಯಾಂಡ್ ಸೈಡ್ ಟ್ರಾನ್ಸ್ಪೋಸ್ ಆದ್ರೆ ಮಲ್ಟಿಪ್ಲೈಯಿಂಗ್ ಕೋಎಫಿಷಿಯಂಟ್ ಬಿಕಮ್ಸ್ ಡಿನಾಮಿನೇಟರ್ 12 ಕೆಳಗಡೆ ಬರುತ್ತೆ. ಸೊ ದಿಸ್ 12 ಕಮ್ಸ್ ಡೌನ್. Therefore ಈಗ ಮತ್ತೆ ಇಲ್ಲಿ ನೋಡಿ, ಇಲ್ಲಿ ಇದನ್ನ 3 9 27 ಅಂತ ಬರ್ಕೋಬಹುದು, ಇದನ್ನ 3 4 12 ಅಂತ ಬರ್ಕೋಬಹುದು. ಸೊ ಅಗೈನ್ ದಿಸ್ ವಿಲ್ ಕ್ಯಾನ್ಸಲ್. ಸೊ ಯಾತಕ್ಕೆ ನೋಡಿ, ನ್ಯೂಮರಿಕಲ್ ಫ್ರಾಕ್ಷನ್ಸ್ ನ ಸಿಂಪ್ಲಿಫೈ ಮಾಡೋದು ಯಾಕೆ ಚೆನ್ನಾಗಿ ಕಲಿಬೇಕಾಗ್ತಿತ್ತು, ಆಲ್ಜಿಬ್ರಾಯಿಕ್ ಫ್ರಾಕ್ಷನ್ಸ್ ಸಿಂಪ್ಲಿಫೈ ಮಾಡ್ಬೇಕಾದ್ರೆ ಈ ನ್ಯೂಮರಿಕಲ್ ಫ್ರಾಕ್ಷನ್ಸ್ ಮಧ್ಯೆ ಸಣ್ಣ ಲೆಕ್ಕ ತರ ಬರ್ತಾ ಇರುತ್ತೆ. ಸೊ ನೌ ಯು ಹ್ಯಾವ್ ದಿ ಫೈನಲ್ ಆನ್ಸರ್ 9/4. Therefore x equals 9/4 is the solution. ಅಂದ್ರೆ ಆ ಕೊಟ್ಟಿರೋ ಎಕ್ಸ್ಪ್ರೆಷನ್ ಅಲ್ಲಿ 9/4 ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್, ರೈಟ್ ಹ್ಯಾಂಡ್ ಸೈಡ್ ಸೇಮ್ ವ್ಯಾಲ್ಯೂ
ಬರುತ್ತೆ ಅಂತ. ಅದನ್ನೆಲ್ಲ ನೀವು ವೆರಿಫೈ ಮಾಡಿ ಇಲ್ಲಿ ಹಾಕಿದಾಗ. ಇಲ್ಲಿ 9/4 ಅಂತ ಹಾಕಿದ್ರೆ ನೋಡಿ, 4 8, 2 18, 18 - 19 -1 ಬರುತ್ತೆ. ಸೊ ಹಾಗೆ ಇಲ್ಲಿ 4/4 ಅಂತ ಹಾಕಿದ್ರೆ 9 - 10 ಅಂತಂದ್ರೆ -1 ಬರುತ್ತೆ. -1/-1 1 1 - ಹಾಫ್ ಹಾಫ್. ಇಲ್ಲೂ ಹಾಗೆ ಮಾಡಿದ್ರೆ ಹಾಫ್ ಬಂದ್ಬಿಡುತ್ತೆ. ಚೆಕ್ ಮಾಡಿ ಅದನ್ನು. ಸೊ ಇವಾಗ ಇನ್ನೊಂದು ಲೆಕ್ಕ ಅದೇ ಥರದ್ದು ತಗೊಳ್ಳಿ, ಇನ್ನೊಂದು ಸ್ವಲ್ಪ ದೊಡ್ಡ ಲೆಕ್ಕ. ಸೊ ಯಾತಕ್ಕೆ ಇದನ್ನೆಲ್ಲ ತೋರಿಸ್ತಾ ಇದ್ದೀನಿ ಅಂತಂದ್ರೆ, ನೀವುಗಳು ಈ ಥರ ದೊಡ್ಡ ಲೆಕ್ಕ ಸಾಲ್ವ್ ಮಾಡಿದಾಗ ಅದರೊಳಗಡೆಗೇನೆ ಸಣ್ಣ ಸಣ್ಣ ಲೆಕ್ಕಗಳು ಬರುತ್ತೆ. ಸೊ ಈ ಥರ ಎಲ್ಲ ದೊಡ್ಡ ಲೆಕ್ಕ ಮಾಡಿದ್ರೆ ಎಲ್ಲ ರೀತಿ ಸಿಂಪ್ಲಿಫಿಕೇಶನ್, ಸಿಂಪಲ್ ಪ್ರಾಬ್ಲಮ್ಸ್ ಏನು ಮಾಡಿರುತ್ತೋ ಅದನ್ನೆಲ್ಲ ಮತ್ತೆ ಮತ್ತೆ ಮಾಡ್ದಂಗಾಗಿ ಒಳ್ಳೆ ಸ್ಕಿಲ್ ಬರುತ್ತೆ, ಒಳ್ಳೆ ಕಾಂಪಿಟೆನ್ಸಿ ಬರುತ್ತೆ, ಆ್ಯಂಡ್ ತಪ್ಪು ಮಾಡೋದು ಕಮ್ಮಿ ಆಗುತ್ತೆ. ಸೊ ನೆಕ್ಸ್ಟ್ 7ನೇ ಲೆಕ್ಕ. ಸಾಲ್ವ್. ಇನ್ನೊಂದು ಸ್ವಲ್ಪ ದೊಡ್ಡ ಲೆಕ್ಕ ತಗೋಣ. ಈಗ ನೋಡಿ, ಈ ಲೆಕ್ಕದಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ, ಇದರಲ್ಲೂ ಲೆಫ್ಟ್ ಹ್ಯಾಂಡ್ ಸೈಡು 2 ಎಕ್ಸ್ಪ್ರೆಷನ್ ಇದೆ, ರೈಟ್ ಹ್ಯಾಂಡ್ ಸೈಡು 2 ಎಕ್ಸ್ಪ್ರೆಷನ್ ಇದೆ. ಲೆಫ್ಟ್ ಹ್ಯಾಂಡ್ ಸೈಡು 2 ಎಕ್ಸ್ಪ್ರೆಷನ್, ರೈಟ್ ಹ್ಯಾಂಡ್ ಸೈಡು 2 ಎಕ್ಸ್ಪ್ರೆಷನ್. ಆದ್ರಿಂದ ಲೆಫ್ಟ್ ಹ್ಯಾಂಡ್ ಸೈಡ್ನು 1 ಎಕ್ಸ್ಪ್ರೆಷನ್ನಿಗೆ ಬರೋ ಹಾಗೆ ಸಿಂಪ್ಲಿಫೈ ಮಾಡಬೇಕು, ರೈಟ್ ಹ್ಯಾಂಡ್ ಸೈಡ್ನು 1 ಎಕ್ಸ್ಪ್ರೆಷನ್ಗೆ ಬರೋ ಥರ ಸಿಂಪ್ಲಿಫೈ ಮಾಡಬೇಕು. ಸಿಂಪ್ಲಿಫೈ ಮಾಡಾದ್ಮೇಲೆ ಲೆಫ್ಟ್ ಹ್ಯಾಂಡ್ ಸೈಡ್ 1 ಎಕ್ಸ್ಪ್ರೆಷನ್ ಈಕ್ವಲ್ಸ್ ರೈಟ್ ಹ್ಯಾಂಡ್ ಸೈಡ್ 1 ಎಕ್ಸ್ಪ್ರೆಷನ್ ಆದ ತಕ್ಷಣನೇ ಆವಾಗ ಈ ಲೆಕ್ಕದ ಲೆವೆಲಿಗೆ ಬಂದ್ಬಿಡುತ್ತೆ, ಈ ಲೆಕ್ಕದ ಲೆವೆಲಿಗೆ ತರಬೇಕು. ಸೊ ಅದನ್ನ ತರೋದಕ್ಕೆ ಇವಾಗ ಏನ್ ಮಾಡೋದು, ಗೀಟ್ ಹಾಕೋದು, ಫಸ್ಟ್ ಜಾಗ ಮಾಡ್ಕೊಳ್ಳೋದು. ಹಾಕ್ಬಿಟ್ಟು LHS ಸಿಂಪ್ಲಿಫಿಕೇಶನ್, ಫಸ್ಟ್ LHS ಸಿಂಪ್ಲಿಫಿಕೇಶನ್. ಸೊ ಏನಿದೆ LHS ಅಲ್ಲಿ ನೋಡಿ, ಇಲ್ಲಿ 3.5 ಅಂತ ಈ ತರ ಮಿಕ್ಸ್ಡ್ ಫ್ರಾಕ್ಷನ್ ಕೊಟ್ಟಿದ್ದನ್ನ ರೆಗ್ಯುಲರ್ ಫ್ರಾಕ್ಷನ್ ಮಾಡ್ಕೋಬೇಕು. ಸೊ 3.5 ಅಂತಂತಂದ್ರೆ ಲೆಕ್ಕ 3 + ½ ಅಂತ ಹೇಳಿ. ಸೊ ಅಂದ್ರೆ 2 3, ಅದನ್ನ ಯಾವಾಗ್ಲೂ ಅಷ್ಟೇನೆ ಡಿನಾಮಿನೇಟರ್ ಇಂದ ಇಂಟಿಗ್ರಲ್ ವ್ಯಾಲ್ಯೂ ಅಂತ ಕರಿತೀವಿ. ಮಿಕ್ಸ್ಡ್ ಫ್ರಾಕ್ಷನ್ ಅಲ್ಲಿ ಏನಿರುತ್ತೆ, ಒಂದು ಫುಲ್ ವ್ಯಾಲ್ಯೂ, ದಟ್ ಈಸ್ ಇಂಟಿಗ್ರಲ್ ವ್ಯಾಲ್ಯೂ ಅಂತ ಕರಿತೀವಿ. ಅಂದ್ರೆ ಇಂಟೀಜರ್ ಇರುತ್ತೆ, 3 ಅನ್ನೋದು ಒಂದು ಇಂಟೀಜರ್. ಫ್ರಾಕ್ಷನ್ಗೆ ಏನಾಗಿರುತ್ತೆ, ಒಂದು ಡಿನಾಮಿನೇಟರ್ ಒಂದು ನ್ಯೂಮಿನೇಟರ್ ಇರುತ್ತೆ. ಸೊ ಮಿಕ್ಸ್ಡ್ ಫ್ರಾಕ್ಷನ್ ಅನ್ನ ರೆಗ್ಯುಲರ್ ಫ್ರಾಕ್ಷನ್ ಮಾಡ್ಬೇಕಾದ್ರೆ ಫ್ರಾಕ್ಷನಲ್ ಪಾರ್ಟಿನ ಡಿನಾಮಿನೇಟರ್ ಇಂದ ಇಂಟೀಜರ್ನ ಗುಣಿಸಿ ಫ್ರಾಕ್ಷನ್ ಪಾರ್ಟಿನ ನ್ಯೂಮರೇಟರ್ಗೆ ಕೂಡಬೇಕು. ಅದು ದಟ್ ಇಸ್ ದಿ ಪ್ರೊಸೀಜರ್. ಸೊ 2 3 6 1 7. ಅದಕ್ಕೆ ಏನಾಗಿದೆ ಅಂತಂತಂದ್ರೆ, ಯಾಕೆ ಹಂಗಾಗಿದೆ ಅಂದ್ರೆ 3.5 ಅಂತಂತಂದ್ರೆ 3 + ½ ಅಂತ ಹೇಳಿ. ಸೊ ಅದಕ್ಕೆ LCM ಎಷ್ಟಾಗತ್ತೆ, 2 ಆಗುತ್ತೆ. ಸೊ 2 ಆದಾಗ 1 2 2 2 3 6 ಪ್ಲಸ್ 2 1 2 1 1 1 6 + 1 7. ಅಷ್ಟೆಲ್ಲ ಮಾಡೋದ್ರ ಬದಲು ಮೈಂಡಲ್ಲಿ ಇಷ್ಟೇ ಸಿಂಪ್ಲಿಫೈ ಮಾಡ್ಕೊಳ್ಳೋದು. ಹೇಗೆ ಮಾಡೋದು ಇನ್ನೊಂದ್ಸತಿ ಹೇಳ್ತೀನಿ. ಮಿಕ್ಸ್ಡ್ ಫ್ರಾಕ್ಷನ್ ಕೊಟ್ಟಿದ್ರೆ ಫ್ರಾಕ್ಷನಲ್ ಪಾರ್ಟಿನ ಡಿನಾಮಿನೇಟರ್ ಇಂದ ಇಂಟೆಗ್ರಲ್ ಪಾರ್ಟ್ ಗುಣಿಸಿ ಫ್ರಾಕ್ಷನ್ ಪಾರ್ಟಿನ ನ್ಯೂಮರೇಟರ್ ಕೂಡಿ ಅದು ನ್ಯೂಮರೇಟರ್ ಆಗುತ್ತೆ ರೆಗ್ಯುಲರ್ ಫ್ರಾಕ್ಷನ್ದು. ಫ್ರಾಕ್ಷನಲ್ ಪಾರ್ಟಿನ ಡಿನಾಮಿನೇಟರ್ ಆಗಿ ಉಳಿಯುತ್ತೆ, ಅದು 7/2 ಅಂತ ಆಗುತ್ತೆ. ಸೊ ಆ 7/2 ಬರ್ಕೊಂಡಾಗ 7 ನ್ಯೂಮರೇಟರ್ ಇದೆ, 2 ಡಿನಾಮಿನೇಟರ್ ಇದೆ. ಅವಾಗ ಹೆಂಗ್ ಬರ್ಕೊಳ್ಳೋದು, ಈ ಲೆಫ್ಟ್ ಹ್ಯಾಂಡ್ ಫಸ್ಟ್ ಎಕ್ಸ್ಪ್ರೆಷನ್ ನ ನ್ಯೂಮರೇಟರ್ 7 ಬರೆದ್ಬಿಟ್ಟು ಡಿನಾಮಿನೇಟರ್ಗೆ ಈ 7ದ್ರದ್ದು 2 ಬಂತು, ಅದು ಆ 3.5 ಅನ್ನೋದು ಏನು 7/2 ಆಯ್ತು, ಅದ್ರ ಕೆಳಗಿದ್ದು x - 4 ಅನ್ನೋದನ್ನ ಫುಲ್ ಗುಣಿಸ್ಬೇಕು ಅಂತ ಬರ್ಕೊಳ್ಳೋದು. ಸೊ 7 ಡಿನಾಮಿನೇಟರ್ 2 ಇಂದ ಮುಂಚೆನೆ ಇದ್ದಿದ್ದ ಡಿನಾಮಿನೇಟರ್ x - 4 ನ ಗುಣಿಸ್ಬೇಕು. ನೆಕ್ಸ್ಟ್ ಮೈನಸ್, ಇಲ್ಲ ಆ ಥರದ್ದೇನು ಪ್ರಾಬ್ಲಮ್ ಇಲ್ಲ, ಸೀದಾ ಕೊಟ್ಟಿದ್ದಾರೆ 18/3x ಮೈನಸ್, ನೋಡಿ ಇಲ್ಲಿ 18ರಲ್ಲಿ 3 ಇದೆ, ಆದ್ರಿಂದ ಇದನ್ನ 3 × 6 ಅಂತ ಬರ್ಕೋಬಹುದು.
ಸೊ ಈ ಥರ ಅಲ್ಲಲ್ಲೇ ಸಿಂಪ್ಲಿಫೈ ಮಾಡ್ಕೊಳ್ಳೋದು ಬರಬೇಕು. ಬಂದರೆ ಅವಾಗ ಸಿಂಪ್ಲಿಫೈ ಮಾಡ್ಕೊಳಕ್ಕೆ ಈಸಿ ಆಗುತ್ತೆ. ಯಾಕೆಂದರೆ ಮೇಲ್ಗಡೆ 18 ಇದೆಯಲ್ಲ, ಇಲ್ಲೂ 18, ಇಲ್ಲೂ ಕೆಳಗಡೆ 18 ಇದ್ದರೆ ಇಲ್ಲಿ 3 × 6 ಬರ್ಕೊಂಡ್ರೆ 3 ಹೊರಗಡೆ ತಂದಾಗ ಈ 18ನ್ನು ನಾನು ಕ್ಯಾನ್ಸಲ್ ಮಾಡ್ಬೋದು, ಅದರಲ್ಲೂ ಕಾಮನ್ ಫ್ಯಾಕ್ಟರ್ ತೆಗಿಬೋದು ಅಂತ ಅಂದ್ಕೊಳ್ಳೋದು. ಸೊ ಈಗ ಏನಾಯ್ತು ನೋಡಿ, ಇಲ್ಲಿ ನ್ಯೂಮರೇಟರು 7 ಡಿವೈಡೆಡ್ ಬೈ 2 × x - 4 ಹಾಗೆ ಇದೆ, ಮೈನಸ್ 18 ನಾನು 3 × 6 ಅಂತ ಬರ್ಕೋಬೋದು. ಇಲ್ಲಿ 3 ಎಕ್ಸ್ನು ಗುಣಿಸ್ತಾ ಇದೆ, 3 6 ಗುಣಿಸ್ತಾ ಇದೆ, ಅದರಿಂದ 3 ಕಾಮನ್ನ ಗುಣಿಸ್ತಾ ಇದೆ ಅಂತ ಹೊರಗಡೆ ತೆಗೆದು ಏನೇನೇನು ಗುಣಿಸ್ತಾ ಇದೆ ಅನ್ನೋದನ್ನು ಬ್ರಾಕೆಟಲ್ಲಿ ಬರ್ಕೊಳ್ಳೋದು, x - 6. ಸೊ ಅವಾಗ x - 6 ಅನ್ನೋದೊಂದು ಆಬ್ಜೆಕ್ಟ್ ಬಂತು. ಕ್ಲೀನಾಗೆ ನನಗೆ ಈ 3 ಕ್ಯಾನ್ಸಲ್ ಆಗೋಗುತ್ತೆ. ನ್ಯೂಮರೇಟರ್ನಲ್ಲಿ 3 ಕೆಳಗಡೆ ಅಂದರೆ ಕಾಮನ್ ಫ್ಯಾಕ್ಟರ್ಸ್ ಆರ್ ಕ್ಯಾನ್ಸಲ್ಡ್, ಇಟ್ ನಲ್ಲಿಫೈಸ್. ಸೊ ಸಿಂಪಲ್ ಆಗಿ ಇವಾಗ ಇನ್ನೊಂದು ಸ್ವಲ್ಪ ಈಸಿ ಆಗೋಯ್ತು. ಈಗೇನು ಮಾಡೋದು, LCM ತೆಗೆದಾಗ ದಿಸ್ 2 × x - 4 × x - 6 ಅಂತಾನೆ ಬರುತ್ತೆ. ಸೊ ಅವಾಗ 2 × x - 4 ಇಂದ LCMನ ಗುಣಿಸಿದ್ರೆ x - 6 ಬರುತ್ತೆ, ಅದನ್ನು 7ರಿಂದ ಗುಣಿಸ್ಬೇಕು. ಹಾಗೆ ಆ LCMನ x - 6ಇಂದ ಭಾಗಿಸಿದ್ರೆ 2 × x - 4 ಕೋಶಂಟ್ ಸಿಗುತ್ತೆ, ಅದನ್ನು 6ರಿಂದ ಗುಣಿಸ್ಬೇಕು. ಸೊ ಅದಕ್ಕೆ ಸಿಂಪಲ್ ಆಗಿ ಮನಸ್ಸಲ್ಲೇ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಬಿಡಿ. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿಕೊಂಡು ನ್ಯೂಮರೇಟರ್ ಬರೋದು, ಡಿನಾಮಿನೇಟರ್ನ ಮಲ್ಟಿಪ್ಲೈ ಮಾಡಿ. ಸೊ ಈ ಥರ ಮೈಂಡಲ್ಲಿ ಅಂದ್ಕೊಂಡು ಇಲ್ಲಿ ನೋಡಿ ಹೆಂಗೆ ಬರ್ಕೊಳ್ಳೋದು ಅಂತ ತೋರಿಸ್ತೀನಿ. ಇದನ್ನು ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು. ಲೆಕ್ಕನ 7 ಇರುತ್ತೆ, LCM ಅದರದ್ದು 2 × x - 4 ಇಂದ ಗುಣಿಸಿದಾಗ ಈ x - 6 ಉಳಿಯುತ್ತೆ, ಅದರಿಂದ x - 6 ಗುಣಿಸ್ಬೇಕಾಗತ್ತೆ. ಮಧ್ಯ ಫ್ರ್ಯಾಕ್ಷನಲ್ಲಿ ಮೈನಸ್ ಸೈನ್ ಇದೆ, ಆದ್ರಿಂದ ಇಲ್ಲಿ 6 ಅನ್ನೋದನ್ನ ಈ ಲೆಫ್ಟಲ್ಲಿ ಇದ್ರದ್ದು ಇನ್ನೊಂದು ಫ್ರ್ಯಾಕ್ಷನ್ ಕೆಳಗಡೆ ಏನಿತ್ತು ಆ ಟರ್ಮನ್ನ ಗುಣಿಸ್ಬೇಕು. 2 × x - 4 ನೋಡಿ, ಇಲ್ಲಿ 2 ಬ್ರಾಕೆಟ್ ಬರಬೇಕಾಯ್ತು. 6 ಇದಿಷ್ಟು 2 × x - 4ನ ಗುಣಿಸ್ಬೇಕು, ಆದ್ರಿಂದ 2 × x - 4 ಅಷ್ಟು ಒಂದು ಆಬ್ಜೆಕ್ಟ್ ಹಾಕಬೇಕು ಅಂತ ಒಂದು ದೊಡ್ಡ ಬ್ರಾಕೆಟ್ ಯಾಕೆ ಹಾಕ್ತೆ ಅಂದರೆ ಈ x - 4ಗೆ ಒಂದೊಂದು ಬೇರೆ ಬ್ರಾಕೆಟ್ ಇತ್ತು. ಆ ಥರ ಇದೆಲ್ಲ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೋಬೇಕು. ಇದು ನ್ಯೂಮರೇಟರ್ ಸಿಂಪ್ಲಿಫಿಕೇಶನ್ LCM ಬರೀದಿರೇ ಮಾಡಿದ್ವಿ. ಏನಿತ್ತು LCM ಇಷ್ಟು ಮಾಡೋಕ್ಕೆ ಅನ್ನೋದನ್ನ ಈಗ ಬರೆಯೋದು. ಏನದು, 2ರದ್ದು ಡಿನಾಮಿನೇಟರ್ನ ಗುಣಿಸೋದು. ಈಗ ನೋಡಿ ಏನು ಮಾಡಿದ್ದೀನಿ ಮೇಲೆ, ಈ 7 ಈ ನ್ಯೂಮರೇಟರ್ನ ಏನಿಂದ, ಈ ನ್ಯೂಮರೇಟರ್ ಯಾತ್ರಿಂದ ಗುಣಿಸ್ಬೇಕು, ಈ 2 × x - 4 ಅನ್ನೋದು ಈ LCMನ ಡಿವೈಡ್ ಮಾಡಿದಾಗ x - 6 ಕೋಶಂಟ್ ಉಳಿಯುತ್ತೆ, ಅದರಿಂದ ಗುಣಿಸ್ಬೇಕು. ಸಿಮಿಲರ್ಲಿ ಇಲ್ಲೂ ಅಷ್ಟೇ, x - 6 ಇಂದ ನಾನು ಇದನ್ನ ಭಾಗಿಸಿದ್ರೆ 2 × x - 4 ಉಳಿಯುತ್ತೆ, ಆ 2 × x - 4ನ ಈ 6ರಿಂದ ಗುಣಿಸ್ಬೇಕು. ಸೊ ಮುಂಚೆನೆ ಹಾಕೊಂಡಿದ್ದೀನಿ. ಸೊ ಈ ಥರ ಎರಡೇ ಎಕ್ಸ್ಪ್ರೆಷನ್ಸ್ ಇದ್ದಾಗ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಸಿಂಪ್ಲಿಫೈ ಆಗುತ್ತೆ ಈಸಿಯಾಗಿ. ಸೊ 7x 7 × x 7x -6 ಅಂದರೆ -7 × 42. ಹಾಗೆ ಇಲ್ಲಿ -6 × 2 12 12 × x -12x ಅಂತ ಹಾಕೋದು. ಹಾಗೆ ಮೈನಸ್ ಇಂಟು ಮೈನಸ್ ಪ್ಲಸ್ ಇದೆ, ಸೊ ಅದರಿಂದ ಪ್ಲಸ್ ಬರುತ್ತೆ. ಏನೇನೇನು ಗುಣಿಸ್ಬೇಕು, 6 2 12 12 4 48. ಈ ಗುಣಾಕಾರ ಭಾಗಾಕಾರ ಮಾಡೋದು ಬಹಳ ಇಂಪಾರ್ಟೆಂಟ್. ಇದು ಯಾವಾಗ ಬರುತ್ತೆ, ಈ ಥರದ್ದು ಎಕ್ಸ್ಪ್ರೆಷನ್ಸ್ನ ಸಿಂಪ್ಲಿಫೈ ಮಾಡೋದೇ ಫಸ್ಟ್ ಫ್ರ್ಯಾಕ್ಷನ್ಸಲ್ಲಿ ಲೆಕ್ಕ ಮಾಡಬೇಕು. ಸೊ ಅದೆಲ್ಲ ಸ್ವಲ್ಪ ನೀವು ಮುಂಚೆನೇ ಆ ಥರದ ಲೆಕ್ಕ ಎಲ್ಲ ತೋರಿಸಿದ್ದೆ, ಅದು ನೀವು ಪ್ರಾಕ್ಟೀಸ್ ಮಾಡ್ತೀರಾ ಅಂತ ಅಂದ್ಕೊಂಡು ಫಾಸ್ಟಾಗಿ ಮಾಡ್ತಾ ಇದ್ದೀನಿ. ಸೊ ಎಲ್ಲನೂ ಅವೆಲ್ಲ ಪ್ರಾಕ್ಟೀಸ್ ಮಾಡಿದ್ರೆ ಈ ಲೆಕ್ಕಗಳೆಲ್ಲ ಸಿಂಪ್ಲಿಫೈ ಈಸಿ ಆಗುತ್ತೆ. ನೆಕ್ಸ್ಟು ಈಗ ಎಕ್ಸ್ ಟರ್ಮ್ನ ಕೂಡೋದು. ಸೊ ಇಲ್ಲಿ 12x ಮೈನಸ್ ಇದೆ, 7x ಪ್ಲಸ್ ಇದೆ, ಒಂದು ಮೈನಸ್ ಒಂದು ಪ್ಲಸ್ ಇದ್ರೆ ಕಳಿಬೇಕು. ದೊಡ್ಡ ಅಂಕಿನಲ್ಲಿ ಚಿಕ್ಕ ಅಂಕಿ, 12ರಲ್ಲಿ 7 ಹೋದ್ರೆ 5, ದೊಡ್ಡ ಅಂಕಿ ಹಿಂದೆ ಮೈನಸ್ ಸೈನ್ ಇದ್ರೆ -5x ಅಂತ ಹಾಕೋದು. ಇಲ್ಲಿ ನ್ಯೂಮರಿಕಲ್ಸು -42 +48, ಒಂದು ಪ್ಲಸ್ ಒಂದು ಮೈನಸ್ ಇದ್ರೆ ದೊಡ್ಡದ್ರಲ್ಲಿ ಚಿಕ್ಕದನ್ನು ಕಳಿಯೋದು. 48ರಲ್ಲಿ 42 ಆದ್ರೆ 6, ದೊಡ್ಡ ಅಂಕಿ ಹಿಂದೆ ಪ್ಲಸ್ ಸೈನ್ ಇದೆ. ಸೊ ದಿಸ್ ಈಸ್ -5x + 6. ಸೊ ಸಾರಿ, ಇಲ್ಲಿ ಡಿನಾಮಿನೇಟರ್ನ ಬರೆಯಲಿಲ್ಲ ನಾನು, ಇದೆಲ್ಲ ತಪ್ಪಾಗ್ಬಿಡುತ್ತೆ, ಹುಷಾರಾಗಿರ್ಬೇಕು ನೀವು. ಓಕೆ,
ಇಲ್ಲಿ ಕೆಳಗಡೆಗೆ ಡಿನಾಮಿನೇಟರು 2 ಇಂಟು ಎಕ್ಸ್ ಮೈನಸ್ 4 ಇಂಟು ಎಕ್ಸ್ ಮೈನಸ್ 6. ಸೊ ಈಗ ಇದ್ರ ಬೆಲೆ ಎಷ್ಟು ಬಂತು ಅಂತಂದ್ರೆ 5x minus 6 divided by 2 into x minus 4 into x minus 6 ಅಂತ ಆಯ್ತು. ಸೊ ನ್ಯೂಮರೇಟರ್ನ ಸಿಂಪ್ಲಿಫೈ ಮಾಡಿದ್ದಕ್ಕೆ ಒಂದು ಸಿಂಪಲ್ ಬೈನಾಮಿಯಲ್ ಟರ್ಮ್ ಮತ್ತು ಡಿನಾಮಿನೇಟರ್ನ ಸಿಂಪ್ಲಿಫೈ ಮಾಡಿದ್ರೆ ಹಾಗೆ ಇಟ್ಕೊಂಡಿರೋಣ. ಲಾಸ್ಟಲ್ಲಿ ವಿ ವಿಲ್ ಸಿ ಹೌ ಟು ಸಿಂಪ್ಲಿಫೈ ಅಂತ ಆಮೇಲೆ ನೋಡೋಣ ಅದನ್ನು. ಸೊ ದಿಸ್ ಈಸ್ ನೌ ಲೆಫ್ಟ್ ಹ್ಯಾಂಡ್ ಸೈಡ್ ಆಯಿತು. ಅದೇ ತರಹನೇ ಲೆಟ್ ಅಸ್ ಟ್ರೈ ಟು ಸಿಂಪ್ಲಿಫೈ ರೈಟ್ ಹ್ಯಾಂಡ್ ಸೈಡ್ ಟರ್ಮ್. ಸೊ ಈಗ ಇಲ್ಲಿ ಇದು ಮೈನಸ್ 5x plus 6 by 2 into x minus 4 into x minus 6 ಆಗಿದೆ. ಈಕ್ವಲ್ಸ್ ಏನು ಬರುತ್ತೆ ಅಂತ ರೈಟ್ ಹ್ಯಾಂಡ್ ಸೈಡ್ನ ಸಿಂಪ್ಲಿಫೈ ಮಾಡಬೇಕು. ರೈಟ್ ಹ್ಯಾಂಡ್ ಸೈಡ್ನ ಸಿಂಪ್ಲಿಫೈ ಮಾಡೋಣ. RHS ನೆಕ್ಸ್ಟ್ ಪೇಜ್ಗೆ ಬರೀತೀನಿ ಅದನ್ನ. ಸೊ RHS ಸಿಂಪ್ಲಿಫಿಕೇಶನ್ ಇದನ್ನು ಸ್ವಲ್ಪ ಫಾಸ್ಟ್ ಆಗಿ ಮಾಡ್ತೀನಿ, ನೀವು ಆಮೇಲೆ ಇನ್ನೊಂದ್ಸತಿ ಅದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಸೊ RHS ಸಿಂಪ್ಲಿಫಿಕೇಶನ್ ಅಲ್ಲಿ ಏನಿದೆ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ, ಇಲ್ಲಿ ಏನು ಆ ಥರ ಮಿಕ್ಸ್ಡ್ ಫ್ರಾಕ್ಷನ್ಸ್ ಏನು ಪ್ರಾಬ್ಲಮ್ ಇಲ್ಲ. ಸೊ ಇಲ್ಲಿ ಏನು ಮಾಡ್ತೀನಿ ಇವಾಗ 7/4x - 16 ಅಂತಿದೆ, -4/x - 6 ಅಂತ ಇದೆ. ಸೊ ಇಲ್ಲಿನೂ ಅಷ್ಟೇನೆ 7/4x - 16 ಅಂತಿದೆಲ್ಲ 7/4x - 4 into 4 ಅಂತ ಬರ್ಕೋಬಹುದು 16. ಯಾಕೆ ಇಲ್ಲಿ 4 ಎಕ್ಸ್ನು ಗುಣಿಸ್ತಾ ಇದೆ, 4 4 ಗುಣಿಸ್ತಾ ಇದೆ ಅಂತ ಕಾಮನ್ ಫ್ಯಾಕ್ಟರ್ ತೆಗಿಬೋದು. 4 ಇಸ್ ಅ ಕಾಮನ್ ಫ್ಯಾಕ್ಟರ್. ಹಾಗೇನೆ -x - 4/x - 4 -4/x - 4 ಅಂತ ಆಯ್ತು. ಸೊ ಇಲ್ಲಿ ನಾನೀಗೇನ್ ಮಾಡ್ತೀನಿ ಅಂತಂತಂದ್ರೆ ಇದನ್ನ ಬರೆದು ತೋರಿಸಿದ್ರಿಂದ ಅಲ್ಲೇ ಜಾಗ ಉಳಿಸೋಕ್ಕೋಸ್ಕರ ಈ 4 ಅಂತ ಏನಿತ್ತು ಅದನ್ನ ಕಾಮನ್ ಫ್ಯಾಕ್ಟರ್ ಮೈಂಡ್ ಅಲ್ಲೇನೆ ತೆಗೆದಂಗೆ 4 into x minus 4 ಅಂತ ಬರಿತೀನಿ. ಇದು ಆಕ್ಚುಲಿ x - 6 ಇದು. ಈ ಕಡೆ ಅದು ಕೇರ್ಫುಲ್ ಆಗಿರ್ಬೇಕು. ಇದು x - 6 ಇದೆ, ಇದು x - 4 ಆಯ್ತು. ಸೊ ಈಗಲೂ ಏನ್ ಮಾಡೋದು, ಸಿಂಪಲ್ LCM 4 into x - 4 into x - 6 ಬರುತ್ತೆ ಅಂತ ಅನ್ಕೊಂಡು ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡೋಣ ಅಂತ ಹೇಳಿ ಮೈಂಡಲ್ಲಿ ಅನ್ಕೊಂಡು ಸೀದಾ ಮಾಡೋದು. ಹೆಂಗ್ ಬರೆಯೋದು, 7 into x - 6 -4 into 4 into x - 4 ಅಂತ ಹಾಕೊಳ್ಳೋದು. ಏನ್ ಬೇಕಾಗಿರ್ಲಿಲ್ಲ, ಅದನ್ನ ಸುಮ್ಮನೆ ನೋಡಿದೆ ಏನಾರು ಹೋಗುತ್ತನೋ ಅಂತ, ಅದು ಹೋಗ್ತಿಲ್ಲ, ಇರ್ಲಿ. ಸೊ ಇದನ್ನ ಹಾಗೇನೆ ಬರ್ಕೊಂಡ್ಬಿಡೋಣ ಬಿಡಿ, ಸುಮ್ಮನೆ ಅದಕ್ಕೆ ನಿಮ್ಗೆ, ಯಾಕೆಂದ್ರೆ ಅದ್ರದ್ದೇನು ಉಪಯೋಗ ಆಗ್ತಾ ಇಲ್ಲ. ಹಾಗಾಗಿ 4x - 16 ಅಂತಾನೆ ಬರ್ಕೊಳ್ಳೋಣ. ಕೆಲವು ಸತಿ ತುಂಬಾ ಸಿಂಪ್ಲಿಫಿಕೇಶನ್ ಉಪಯೋಗಕ್ಕೆ ಬರೋದಿಲ್ಲ. ಸೊ 4 into 4x - 16. ಸೊ ಇಲ್ಲಿ ಕೆಳಗಡೆಗೆ ಆದ್ರಿಂದ ಏನಿದೆ ಈಗ 4x - 16 into x - 6 ಅಂತ ಇದೆ. ಸೊ ಈಗ ಇದನ್ನು ಅಷ್ಟು ಸಿಂಪ್ಲಿಫೈ ಮಾಡಿದ್ರೆ ನ್ಯೂಮರೇಟರ್ ಏನ್ ಬರುತ್ತೆ, 7x - 42 - 16x plus 64 ಅಂತ ಡಿವೈಡೆಡ್ ಬೈ 4 into x - 4. ಈಗ ಬರ್ಕೊಳ್ಳೋಣ, ಯಾಕೆಂದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಒಂದು 4 ಇದೆ, ಅದಕ್ಕೋಸ್ಕರ x - 6 ಅಂತ ಹಾಕೊಳ್ಳೋಣ. ಈಗ 7x - 16x ಅಂದ್ರೆ 16x ಅಲ್ಲಿ 7x ಕಳೆಯೋದು, 16 7 ಹೋದ್ರೆ 9 -9x. ಓಕೆ, 16x ಅಲ್ಲಿ 7x ಅಂದ್ರೆ -9x. ಇಲ್ಲಿ 64ರಲ್ಲಿ 42 ಹೋದ್ರೆ 42 4 46 24. ಸೊ ಪ್ಲಸ್ 24. ನೆಕ್ಸ್ಟ್ 4 into x - 4 into x - 6. ಓಕೆ, ಸೊ ಈಗ ಇಲ್ಲಿ ಏನ್ ಬರುತ್ತೆ, -9x
ಪ್ಲಸ್ 24 divided by 4 into ಹಲೋ ಸರ್. ಹಾ ಸರ್ ಅದು 22 ಆಗ್ಬೇಕಿತ್ತು ಅನ್ಸುತ್ತೆ. ಯಾವ್ದಮ್ಮ? 24 ಇದೆಯಲ್ಲ 9x. 22 ಆಗುತ್ತೆ, ಕರೆಕ್ಟ್. 22 ಆಗುತ್ತೆ. ಓಕೆ, ಸೊ ಮೈನಸ್ 9x. ಹಾಗೆ ಇನ್ನೆಲ್ಲಾರು ತಪ್ಪಾಗ್ತಾ ಇದ್ರೆ ಹೇಳಿ, ಯಾಕಂದ್ರೆ ಕೆಲವೆಲ್ಲ ಸಿಂಪ್ಲಿಫಿಕೇಶನ್ ಈಸಿಯಾಗಿ ಬರೋಂಗಿರುತ್ತೆ. ನೋಡ್ತಾ ಇಲ್ಲ, ನಾನು ಲೆಕ್ಕ ಮಾಡೋಕ್ಕಾಗಿರಲಿಲ್ಲ. 4 into x minus 4 into x minus 6 into x minus 6. 4 into x minus 4 into x minus 6. ಇವಾಗ ನೋಡಿ, ಇಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಕೇಸ್ ಆಯ್ತು. ಇವಾಗ ಏನಾಗಿದೆ ಅಂತಂದ್ರೆ, ಈ ಫ್ಯಾಕ್ಟರ್ಸ್ x minus 4 x minus 6 ಡಿನಾಮಿನೇಟರ್ ನಲ್ಲಿ ಇದೆ. ಇಲ್ಲೂ ಡಿನಾಮಿನೇಟರ್ ನಲ್ಲಿ x minus 4 x minus 6 ಇದೆ. ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಈ x minus 4 x minus 6 ನ್ಯೂಮರೇಟರ್ಗೆ ಬರುತ್ತೆ. ಸೊ ಈ ನ್ಯೂಮರೇಟರ್ಗೆ ಬಂದಾಗ ಏನಾಗುತ್ತೆ, ಕ್ಯಾನ್ಸಲ್ ಆಗೋಗ್ಬಿಡುತ್ತೆ. ಸೊ ಈಗ ಮತ್ತೆ ಏನಿದೆ ಇವಾಗ, ಲೆಫ್ಟ್ ಹ್ಯಾಂಡ್ ಸೈಡ್ 1 ಎಕ್ಸ್ಪ್ರೆಷನ್, ರೈಟ್ ಹ್ಯಾಂಡ್ ಸೈಡ್ 1 ಎಕ್ಸ್ಪ್ರೆಷನ್. ಯಾತಕ್ಕೆ 1 ಎಕ್ಸ್ಪ್ರೆಷನ್ ಅಂತ ಹೇಳ್ಬೋದು? ಮೇಲೆ -5x + 6 ಅಂತ ಒಂದು ಫ್ಯಾಕ್ಟರ್ ಇದೆ, ಕೆಳಗಡೆಗೆ 3 ಫ್ಯಾಕ್ಟರ್ಸ್ ಗುಣಿಸ್ತಾ ಇದೆ, 2 into x minus 4 into x minus 6. ಇದಿಷ್ಟು ಸೇರಿ ಒಂದೇ ಆಬ್ಜೆಕ್ಟ್ ತರ ಆಗುತ್ತೆ. ಸೊ ಅಂಥವಾಗ್ಲೂ ಅಗೈನ್ ಇಟ್ ಹ್ಯಾಸ್ ರೀಚ್ ದ ಸ್ಟೇಜ್ ವೇರ್ ಯು ಕ್ಯಾನ್ ಕ್ರಾಸ್ ಮಲ್ಟಿಪ್ಲೈ. ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಹೆಂಗ್ ಮಾಡ್ತಾ ಇದ್ದೀವಿ ನಾವು ನೋಡಿ, ಅದನ್ನ ಕೇರ್ಫುಲ್ ಆಗಿ ಬರ್ಕೊಳಕ್ ಬರ್ಬೇಕು ನಮ್ಗೆ. ನಾನು ಏನ್ ಮಾಡ್ತಾ ಇದ್ದೀನಿ, ಈ ಲೆಫ್ಟ್ ಅಲ್ಲಿ ಡಿನಾಮಿನೇಟರ್ ಫ್ಯಾಕ್ಟರ್ಸ್ ಇನ್ನ ಲೆಫ್ಟ್ ಇಂದ ಇಲ್ಲಿಗೆ ತರ್ತಾ ಇದ್ದೀನಿ. ಹಾಗೇನೆ ಈ ಫ್ಯಾಕ್ಟರ್ ಇದೆಯಲ್ಲ, ಇಲ್ಲಿ ನ್ಯೂಮರೇಟರ್ನ ಇಲ್ಲಿ ಡಿನಾಮಿನೇಟರ್ ತರ್ತಾ ಇದ್ದೀನಿ. ಯಾವಾಗ್ಲೂ ಸುಮ್ಮನೆ ಆ ಕಡೆ ಈ ಕಡೆ ಹಾಕ್ಬಾರ್ದು. ಯಾವ್ದನ್ನ ಎಲ್ಲಿಗೆ ತರ್ತಾ ಇದ್ದೀನಿ ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ, ನನ್ನ ಅನುಕೂಲಕ್ಕೆ ತಕ್ಕಂಗೆ ತರ್ಬೋದು ನಾನು. ನ್ಯೂಮರೇಟರ್ ಟು ಡಿನಾಮಿನೇಟರ್ ಆರ್ ಡಿನಾಮಿನೇಟರ್ ಟು ನ್ಯೂಮರೇಟರ್ ನಮ್ಮ ಅನುಕೂಲಕ್ಕೆ, ಅಂದ್ರೆ ನಮಗೆ ಸಿಂಪ್ಲಿಫಿಕೇಶನ್ಗೆ ಈಸಿ ಆಗೋ ಹಾಗೆ ನಾವು ತಂದ್ಕೊಳ್ಳೋದು. ಫ್ಯಾಕ್ಟರ್ಸ್ಗಳು ಕಾಮನ್ ಇರೋದನ್ನೆಲ್ಲ ಒಂದ್ ಕಡೆ ತರ್ತಾ ಇದ್ದೀನಿ, ಫ್ಯಾಕ್ಟರ್ಸ್ ಕಾಮನ್ ಇಲ್ಲದೆ ಇರೋದನ್ನ ಇನ್ನೊಂದ್ ಕಡೆ ತಗೊಂಡು ಹೋಗ್ತಾ ಇದ್ದೀನಿ. ಸೊ ಈ ತರ ಬರ್ದಾಗ ಏನಾಗುತ್ತೆ ನೋಡಿ, ಇಲ್ಲಿ ಈಗ ಮೇಲ್ಗಡೆಗೆ 4 into x minus 4 into x minus 6 ಆಯ್ತು. ಡಿನಾಮಿನೇಟರ್ ನಲ್ಲಿ ಏನಿದೆ ಅದನ್ನ ಹಾಗೆ ಬರ್ಕೊಳ್ಳೋದು ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ 2 into x minus 4 into x minus 6 ಅಂತ ಆಯ್ತು. ಈಕ್ವಲ್ಸ್ ಇಲ್ಲಿ ನ್ಯೂಮರೇಟರ್ ನಲ್ಲಿ -9x + 22 ಇದೆ. ಡಿನಾಮಿನೇಟರ್ಗೆ ಇನ್ನೊಬ್ರು ಈಗ ಇವ್ರು ಬರ್ತಾರೆ, ಇಲ್ಲಿ ಲೆಫ್ಟ್ ಅಲ್ಲಿ ನ್ಯೂಮರೇಟರ್ ಆಗಿದ್ದವರು ಕೆಳಗಡೆ ಬರ್ತಾ ಇದ್ರೆ ಎಷ್ಟು, -5x + 6 ಅಂತ ಬಂದ್ರು. ಈಗ ನೋಡಿ, ಇವಾಗ ಕಾಮನ್ ಫ್ಯಾಕ್ಟರ್ಸ್ ಮತ್ತೆ ಇದೆಲ್ಲ ಡಿವಿಷನ್ ಅಲ್ಲಿ ಇದ್ದಂಗೆ, ಒಂದು ಆಲ್ಜಿಬ್ರಾಯಿಕ್ ಟರ್ಮ್ ನ ಇನ್ನೊಂದು ಆಲ್ಜಿಬ್ರಾಯಿಕ್ ಟರ್ಮ್ ಇಂದ ಡಿವೈಡ್ ಮಾಡ್ಬೇಕಾದ್ರೆ ಸೈನ್ ಡಿವೈಡ್ ಮಾಡ್ತೀವಿ, ನ್ಯೂಮರಿಕಲ್ ಕೋಎಫಿಷಿಯಂಟ್ ಡಿವೈಡ್ ಮಾಡ್ತೀವಿ, ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ಸ್ ಡಿರೈವ್ ಮಾಡ್ತೀವಿ. ಈಗಲೇನ್ ಮಾಡ್ತೀವಿ ಇವಾಗ, 2 4 ಇದು ನ್ಯೂಮರಿಕಲ್ ಕೋಎಫಿಷಿಯಂಟ್ಸ್ ಡಿವೈಡ್ ಮಾಡಿದ್ದಾಯ್ತು. x minus 4 is an object, x minus 4 is the same object, so they are the same factor. An object is a factor itself. Factor ಅಂದ್ರೆ one which multiplies ಅಂತ. ಗುಣಕ ಇದು x minus 4 ಅನ್ನೋದೊಂದು ಗುಣಕ, ಸೇಮ್ ಗುಣಕ ಇದು x minus 4 ಕಾಮನ್, ಅದನ್ನು ಕ್ಯಾನ್ಸಲ್ ಮಾಡೋದು. ಹಾಗೆ x minus 6 divided by x minus 6. ಯಾಕೆ ಡಿವೈಡ್ ಮಾಡ್ಬೋದು, ಇಲ್ಲಿ ನೋಡಿ, x ಅನ್ನೋದಕ್ಕೆ 10 ಅಂತ ಬೆಲೆ ಕೊಟ್ಟರೆ 10 - 4 6, ಇಲ್ಲೂ 10 - 4 6, 6/6 ಕ್ಯಾನ್ಸಲ್ ಆಗುತ್ತೆ. ಹಾಗೆ ಇಲ್ಲಿ 10 - 6 4, 10 - 6 4, 4/4 ಕ್ಯಾನ್ಸಲ್. ಎಕ್ಸಿಗೆ ಒಂದು ಬೆಲೆ ಕೊಟ್ಟಾಗ x minus 4 is the same as x minus 4 in the denominator, x minus 6 in numerator is same as x minus 6 in the denominator. ಸೊ ಕ್ಯಾನ್ಸಲ್ ಆಗ್ಬಿಟ್ಟು ಲೆಫ್ಟ್ ಹ್ಯಾಂಡ್ ಸೈಡ್ ನಲ್ಲಿ ಸಿಂಪಲ್ ಆಗಿ ಒಂದೇ ಒಂದು ವ್ಯಾಲ್ಯೂ ಉಳುತ್ತೆ, 2 ಈಕ್ವಲ್ಸ್ 2 ಅಂತಂತಂದ್ರೆ ಏನಲ್ಲಿಗೆ ನಾವು 2 divided by 1 ಅಂತ, ಇಲ್ಲೆಲ್ಲ ಕ್ಯಾನ್ಸಲ್ ಆಗ್ಬಿಡ್ತು ಅಂತಂದ್ರೆ 1 ಉಳಿತು ಅಂತ, ಈಕ್ವಲ್ಸ್ -9x + 22 by -5x + 6. ಈಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಯಾವ ತರ ಮಾಡಬೇಕು, ಎರಡೂ ಕಡೆ ನ್ಯೂಮರೇಟರ್ ಡಿನಾಮಿನೇಟರ್ನ ನ್ಯೂಮರೇಟರ್ಗೆ ತಗೊಂಡು ಹೋಗೋದು. ಇವಾಗ ಈ ತರ ಕ್ರಾಸ್ ಮಲ್ಟಿಪ್ಲಿಕೇಶನ್. ಸೊ ಆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಯಾವ್ದ್ರಿಂದ ಎಲ್ಲಿಗೆ ತರ್ತಾ ಇದೀವಿ ಅನ್ನೋ ತರ ಅರೇಂಜ್ ಹಾಕೊಳ್ಳೋದು. ಸೊ 2 into -5x + 6 ನೋಡಿ, ಆ 5x + 6ಗೆ ಬ್ರಾಕೆಟ್ ಹಾಕ್ತಾ ಇದ್ದೀನಿ. ಈ ಪ್ರೊಸೀಜರ್ನ ಮಿಸ್ ಮಾಡದೆ ಕಲಿಬೇಕು. ಹಾಗೆ ಈ ಕಡೆ 1 ಹೋಗುತ್ತೆ, ಇಂಟು -9x + 22.
ಪ್ರೊಸೀಜರ್ ಮಿಸ್ ಆಗಬಾರ್ದು ಅಂತ 1 ಇಂಟು ಅಂತ ಹಂಗೆ ಬರಿತಾ ಇದ್ದೀನಿ. ಅದೇ ಥರನೇ ತಿಳ್ಕೊಬೇಕು. ಈಗ ಎರಡು ಕಡೆ ಗುಣಿಸೋದು. 2 ಇಂಟು -5x ಅಂದರೆ -10x ಪ್ಲಸ್ 12 2 12 ಈಕ್ವಲ್ಸ್ 1 ಇಂಟು -9x -9x 1 ಇಂಟು +22 +22 ಅಂತ. ಈಗೇನು ಮಾಡೋದು? ಎಕ್ಸ್ನೆಲ್ಲ ಒಂದು ಕಡೆ ತರೋದು, ನ್ಯೂಮರಿಕಲ್ ಕೋಎಫಿಷಿಯಂಟ್ಸ್ನೆಲ್ಲ ಇನ್ನೊಂದು ಕಡೆ ತೊಗೊಂಡು ಹೋಗೋದು. ದೇರ್ಫೋರ್ ಟ್ರಾನ್ಸ್ಪೋಸಿಂಗ್ ಒಂದು ನಿಮಿಷ. ಓಕೆ, ಟ್ರಾನ್ಸ್ಪೋಸಿಂಗ್. ಈಗ ನೋಡಿ, ಇಲ್ಲಿ -10x ಈ ಕಡೆ ಬರ್ಕೊಳ್ತೀವಿ. ಆ -9x ಈ ಕಡೆಗೆ ಬಂದ್ರೆ +9x ಆಗುತ್ತೆ. ಇನ್ಯಾವುದೋ ನ್ಯೂಮರಿಕಲ್ ಎಕ್ಸ್ಟ್ರಾ ಫ್ಯಾಕ್ಟರ್ಸ್ ತರೋದಿಲ್ಲ. ಸೊ ಕೋಎಫಿಷಿಯಂಟ್ಸ್ ಆ ಕಡೆ ಕಳಿಸ್ಬೇಕು. ಸೊ +12 ಈ ಕಡೆ ಬಂದ್ರೆ -12 ಆಗುತ್ತೆ. ಆ ಕಡೆ +22 ಹಾಗೇನೆ ಇದೆ. ಸೊ -10x +9x ಅಂತಂದ್ರೆ ಒಂದು ಪ್ಲಸ್ ಒಂದು ಮೈನಸ್ ಇದ್ರೆ ದೊಡ್ಡದ್ರಲ್ಲಿ ಚಿಕ್ಕದನ್ನು ಕಳೆಯೋದು. 10ರಲ್ಲಿ 9 ಹೋದ್ರೆ 1, ದೊಡ್ಡ ಅಂಕಿಗೆ ಮೈನಸ್ ಇದೆ, -1x ಈಕ್ವಲ್ಸ್ 22ರಲ್ಲಿ 12 ಹೋದ್ರೆ 10. ದೇರ್ಫೋರ್ -x = 10 ಅಂದ್ರೂ ಒಂದೇ, x = -10. ದಿಸ್ ಈಸ್ ಬೈ ಮಲ್ಟಿಪ್ಲೈಯಿಂಗ್ -1 ಬೋತ್ ಸೈಡ್ಸ್, ಅಥವಾ ಡಿವೈಡಿಂಗ್ ಬೈ ಮಲ್ಟಿಪ್ಲೈಯಿಂಗ್ by -1 on both sides. You can multiply by the same number of the same sign on both sides, divide by the same number of the same sign on both sides, add same number of the same sign on both sides, subtract same number of the same sign on both sides. ಅವಾಗ ವ್ಯಾಲ್ಯೂ ಏನು ಚೇಂಜ್ ಆಗಲ್ಲ. ಅದಕ್ಕೆ ಈಕ್ವಲ್ಸ್ operated on both sides, equals mathematically operate on both sides by the same mathematical operation will not change the value of the equation. So this is the solution method. Okay. So ನಾನು ಇದೇ ಥರನೇ ಐ ವಿಲ್ ಜಸ್ಟ್ ಟ್ರೈ ಟು, ಈಗ ಇನ್ನೊಂದು ಸ್ಕ್ರೀನ್ ಶೇರ್ ಮಾಡಬೇಕು ಅಂತಂದ್ರೆ ಹೇಗೆ ಮಾಡ್ಬೇಕಮ್ಮ? ನಾನು ಈಗ ಸ್ಟಾಪ್ ಶೇರ್ ಮಾಡಿ ಇನ್ನೊಂದು ಬೇರೆ ಸ್ಕ್ರೀನ್ ಶೇರ್ ಮಾಡಬೇಕಾ? ಎಸ್ ಸರ್. ಓಕೆ. ಸೊ ಸ್ಟಾಪ್ ಶೇರ್ ಮಾಡಿಬಿಟ್ಟು ಐ ವಿಲ್ ಅಗೈನ್ ಶೇರ್ ಅನದರ್ ಸ್ಕ್ರೀನ್. ಓಕೆ, ನೋಡಿ ಇಲ್ಲಿ ಈ ಥರ ಲೆಕ್ಕ ಇತ್ತಲ್ಲ. ಈಗ ನೆಕ್ಸ್ಟು ಇಲ್ಲಿ 1, 2, 3 ನಾನು ಹೈಲೈಟ್ ಮಾಡಿರೋ ಲೆಕ್ಕಗಳೆಲ್ಲ ಇದೆಯಲ್ಲ, ಈ ಲೆಕ್ಕಗಳಲ್ಲಿ ದೇರ್ ಈಸ್ ಪರ್ಟಿಕ್ಯುಲರ್ಲಿ 17ನೇ ಲೆಕ್ಕ, 20ನೇ ಲೆಕ್ಕ, 21ನೇ ಲೆಕ್ಕ, ಈ 3 ಲೆಕ್ಕನ ನಾನು ಐ ವಿಲ್ ಟ್ರೈ ಟು ರೆಕಾರ್ಡ್ ಅಂಡ್ ಸೆಂಡ್ ಇಟ್ ಆಸ್ ಮಚ್ ಆಸ್ ಪಾಸಿಬಲ್ ಬಿಫೋರ್ ನೆಕ್ಸ್ಟ್ ಕ್ಲಾಸ್. ಇದರಲ್ಲಿ ಏನಿದೆ ಅಂತಂತಂದರೆ, ಮುಂಚೆ ಹೇಳ್ಕೊಟ್ಟಿರ್ತಾರನೆ ಕ್ರಾಸ್ ಮಲ್ಟಿಪ್ಲೈ ಮಾಡಿನೂ ಸಿಂಪ್ಲಿಫೈ ಮಾಡ್ಬೋದು. ಬಟ್ there is a simpler trick to solve these problems. ಈ x-1 ಅಂತ ಏನಿದೆ, ಇಲ್ಲಿ ಕೆಳಗಡೆ x-2 ಅಂತ ಏನಿದೆ, ಈ x-1 ಕೆಳಗಡೆ ಇರೋ ಟರ್ಮ್ ಥರನೇ x-2 ಅಂತ ಬರೆದ್ರೆ, -2 ಯಾವಾಗ ಬರೆಯೋದು? -1ಗೆ -1 ಸೇರಿಸಿದಾಗ. ಬಟ್ ಬೆಲೆ ಚೇಂಜ್ ಆಗಬಾರ್ದು ಅಂದರೆ x-2 + 1 ಅಂತ ಬರೆದ್ರೆ, x-2 + 1 ಬೈ x-2 ಅಂತ ಆದಾಗ a + b/c ಅಂದರೆ a/c ಪ್ಲಸ್ b/c ಅಂತ ಕಾಮನ್ ಫ್ಯಾಕ್ಟರ್ ಥರ ಬರ್ಕೊಂಡು ಸ್ವಲ್ಪ ಕ್ವಿಕ್ಕಾಗಿ ಸಿಂಪ್ಲಿಫೈ ಮಾಡ್ಬೋದು. ಸೊ ಆ ಪ್ರೊಸೀಜರ್ನ ಎಕ್ಸ್ಪ್ಲೈನ್ ಮಾಡಿ ಈ 1, 2 ಲೆಕ್ಕ 17 ಮತ್ತು 20 ಲೆಕ್ಕನ ನಾನು ಇದರಲ್ಲೇ ಈಗ ಇವತ್ತಿನ ತನಕ ಬರೆದಿದ್ದ ನೋಟ್ಸಲ್ಲಿ ಸೇರಿಸ್ಬಿಟ್ಟು ಆ ವಿಡಿಯೋ ಜೊತೆಗೆ ನೋಟ್ಸ್ ಕಳಿಸ್ತೀನಿ. ಆವಾಗ ನಿಮಗೆ ಈ ಎಕ್ಸರ್ಸೈಸ್ನ ನೀವು ಅಸೈನ್ಮೆಂಟ್ ಥರ ಎಲ್ಲ ಪ್ರಾಬ್ಲಮ್ಸ್ನು ಸಾಲ್ವ್ ಮಾಡೋದು. ಅದ್ರ ಜೊತೆಗೆ ಒಂದು ಈ ಥರ ನ್ಯೂಮರಿಕಲ್ ಕೋಎಫಿಷಿಯಂಟ್ಸ್ ಡೆಸಿಮಲ್ ಫ್ರಾಕ್ಷನ್ಸ್ ಇದ್ರೂ ಹೆಂಗೆ ಮಾಡೋದು ಅಂತ ಒಂದು ಲೆಕ್ಕ ಮಾಡಿ ಕಳಿಸ್ತೀನಿ. ಓಕೆ, ಸರಿ, ಅದನ್ನ ಮಾಡಿ ನಾನು ಕಳಿಸ್ತೀನಿ. ಓಕೆ, ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು.